ಆ, ಎಲ್ಲ- ಎಲ್ಲರಿಗೂ ನಮಸ್ತೆ. ಇಂದಿನ ವಯೋಮಾನಸ ಸಂಜೀವಿನಿಯ ಆ, ಆರೋಗ್ಯ ಶಿಕ್ಷಣ ಇದ್ರಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಶ್ವಿನಿ ಬೆಲ್ಲುಡಿ ಅವರು. ನೀವೆಲ್ಲರೂ ಕೇಳಿಸ್ಕೊಂಡಿರೋ ಹಾಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೇಳಿರ್ತೀರಾ, ಇಲ್ಲ ಸುಮ್ಮನೆ ಇನ್ಫೆಕ್ಷನ್ ಆಗಿದೆ, ನನಗೆ ಹುಷಾರಿಲ್ಲ, ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಿರ್ತಾರೆ. ಆ ಇನ್ಫೆಕ್ಷನ್ಗೆ ಮೇನ್ ಆಗಿ ಕಾರಣ ಏನು ಅಂತ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ರಿಗೂ ಗೊತ್ತಾಗಿರೋ ಪ್ರಕಾರ ಅಲ್ಲಿ ಮುಟ್ಟಿದ್ರೆ ಈ ಬ್ಯಾಕ್ಟೀರಿಯಾಸ್ ಇರುತ್ತೆ, ಇಲ್ಲಿ ಮುಟ್ಟಿದ್ರೆ ಬ್ಯಾಕ್ಟೀರಿಯಾಸ್ ಇರುತ್ತೆ ಅಂತ ಅನ್ಕೊಳ್ತಾ ಇರ್ತೀವಿ. ಬ್ಯಾಕ್ಟೀರಿಯಾ ಮಾತ್ರ ನಮ್ಮ ಆರೋಗ್ಯನ ಹಾಳು ಮಾಡಲ್ಲ, ಅದೇ ತರ ವೈರಸ್ ಕೂಡ ನಮ್ಮ ಆರೋಗ್ಯನ ಹಾಳು ಮಾಡೋದ್ರಲ್ಲಿ ಒಂದು ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದು. ಸೊ ವೈರಲ್ ಇನ್ಫೆಕ್ಷನ್ ಅಂದ್ರೆ ವೈರಲ್ ಸೋಂಕುಗಳು ಮತ್ತೆ ಅದನ್ನ ಹೇಗೆ ತಡೆಗಟ್ಟಬೇಕು ಅನ್ನೋದನ್ನ ಹೇಳ್ಕೊಡೋದಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಡಾಕ್ಟರ್ ಅಶ್ವಿನ್ ಬೆಲ್ಲುಡಿ ಅವರಿದ್ದಾರೆ. ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಿಮ್ಹ್ಯಾನ್ಸ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ವೈರಾಲಜಿಯಲ್ಲಿ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಇವರು ಪಬ್ಲಿಕ್ ಹೆಲ್ತ್ ವೈರಾಲಜಿಯಲ್ಲಿ ಎಕ್ಸ್ಪರ್ಟೈಸ್ ಮತ್ತು ಇನ್ಫೆಕ್ಷಸ್ ಡಿಸೀಸಸ್, ರೇಬೀಸ್ ಮತ್ತೆ HIV ಮೆಡಿಸಿನ್ ಅಲ್ಲಿ ಅದನ್ನ ಚಿಕಿತ್ಸೆನ ಕೊಡೋದ್ರಲ್ಲಿ ಅವರು ಎಕ್ಸ್ಪರ್ಟೈಸ್ ಆಗಿದ್ದಾರೆ. ಅದೇ ರೀತಿ ಅವರು ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ನ ಕಂಪ್ಲೀಟ್ ಮಾಡಿದ್ದಕ್ಕೋಸ್ಕರ ಅವರಿಗೆ ಫುಲ್ ಬ್ರೈಟ್ ನೆಹರು ಫೆಲೋಶಿಪ್ ಅಂತ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ. ಅದಷ್ಟೇ ಅಲ್ಲದೆ ಮೆರಿಟೋರಿಯಸ್ ಹಾನರ್ ಅವಾರ್ಡ್ ಕೂಡ ಅವರಿಗೆ ಯುನೈಟೆಡ್ ಸ್ಟೇಟ್ಸ್ ಅಂಬಾಸಿಡರ್ ಟು ಇಂಡಿಯಾ ಅಂತ ಕೂಡ ಒಂದು ಅವಾರ್ಡ್ನ ಸಿಕ್ಕಿದೆ. ಸೊ ಇವರು ನಮ್ಮ ಜೊತೆಲಿ ಇದ್ದಾರೆ. ನಿಮ್ಗೆ ಇರುವಂತ ಯಾವುದೇ ಡೌಟ್ಸ್ ಆಗಿರ್ಬೋದು, ಇಲ್ಲ ಏನಾದ್ರು ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಾಗಿದ್ರೆ ಅವರು ರಿಸೋರ್ಸ್ಫುಲ್ ಆಗಿರೋದ್ರಿಂದ ನಿಮ್ಮ ಡೌಟ್ಸ್ನ ಅವ್ರ ಹತ್ರ ಕೇಳಿ ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು. ಇವತ್ತಿನ ಆರೋಗ್ಯ ಶಿಕ್ಷಣ ನಿಮ್ಮೆಲ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಬಯಸ್ತಾ ಡಾಕ್ಟರ್ ಅಶ್ವಿನ್ ಬೆಲ್ಲುಡಿ ಅವ್ರನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಸರ್. ಸೊ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನವರಾತ್ರಿ ಹಬ್ಬ ಶುಭಾಶಯಗಳು. ಇದು ಮೊದಲನೇ ದಿನ, ಅದಕ್ಕೆ ನಿಮ್ಗೆಲ್ಲರಿಗೂ ಶುಭಾಶಯಗಳು. ಸೊ ಇದು ನೀವು ಸಾಕಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಕೇಳಿರ್ತೀರಾ, ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬಗ್ಗೆ ಕೇಳಿರ್ತೀರಾ, ಇನ್ನೊಂದು ವೈರಸಸ್ ಬಗ್ಗೆ ಕೇಳಿರ್ತೀರಾ. ಅದೇ ತರ ಫಂಗಲ್ ಇನ್ಫೆಕ್ಷನ್ಸ್, ಪ್ಯಾರಾಸೈಟಿಕ್ ಇನ್ಫೆಕ್ಷನ್ಸ್ ಅಂತ ಎಲ್ಲ ಇರ್ತವೆ. ಸೊ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ಸ್ ಇರ್ತವೆ. ನೀವು ಚಿಕ್ಕವರಿರುವಾಗ ಇಲ್ಲ ಚಿಕ್ಕ ಮಕ್ಕಳಲ್ಲಿ ನಾವು ಜಂತುಳ ಇದೆ ಪ್ರಾಬ್ಲಮ್ ಇದೆ, ಆಮೇಲೆ ಬೇರೆ ಏನಾದ್ರು ಕೆರ್ತದ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಲ್ಲ, ಅದರಿಂದ ಎಷ್ಟೊಂದು ಪ್ಯಾರಾಸೈಟ್ಸ್ ಬರ್ತವೆ. ಒಂದೇನಂದ್ರೆ ಪ್ಯಾರಾಸೈಟ್ಸ್ ಸಾಕಷ್ಟು ಇನ್ಫೆಕ್ಷನ್ ಕಾಸ್ ಮಾಡಿದ್ರು ಅವು ಅಷ್ಟೊಂದು ಹಾನಿಕರ ಅಲ್ಲ ನಮ್ಗೆ. ಓಕೆ, ಒಂದು. ಎರಡನೇದೇನಂದ್ರೆ ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಮಾಡಿದಂತ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ. ಯಾಕಂದ್ರೆ ಅದೊಂದು ಇಂಪಾರ್ಟೆಂಟ್ ಕಾರ್ಯಕ್ರಮ. ಒಂದು ರೀತಿಯಲ್ಲಿ ಎದಕ್ಕೆ ಅಂದ್ರೆ ನಾನು ಮುಂದಿನ ಸ್ಲೈಡ್ ಅಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಮ್ಮ ಡಿಪಾರ್ಟ್ಮೆಂಟ್ ಏನು ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ವೈರಾಲಜಿ ಇದೆ. ಈ ವರ್ಷ 31ನೇ ತಾರೀಕು 40 ವರ್ಷ ಆಯ್ತು ನಮ್ಮ ಡಿಪಾರ್ಟ್ಮೆಂಟ್ ಸ್ಥಾಪನೆ ಮಾಡ್ಬಿಟ್ಟು. ನಮ್ಮ ಡಿಪಾರ್ಟ್ಮೆಂಟ್ ಮೊದಲನೇದಾಗಿ ಸ್ಥಾಪನೆ ಮಾಡಿದ್ದು ಜಪನೀಸ್ ಎನ್ಸೆಫಲೈಟಿಸ್ ಅಂತ ವೈರಸ್ನ ಒಂದು ತಡೆಗಟ್ಟಕ್ಕೆ. ಅದೊಂದು ಆ ಕಾಲದಲ್ಲಿ 40 ವರ್ಷದ ಕಾಲದಲ್ಲಿ ಒಂದು ದೊಡ್ಡ ಪ್ರಮಾಣದ ತೊಂದರೆ, ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅದು ಎಸ್ಪೆಷಲಿ ಸದರ್ನ್ ಪಾರ್ಟ್ಸ್ ಆಫ್ ಕರ್ನಾಟಕ ಮತ್ತೆ ಬಳ್ಳಾರಿ ರೀಜನ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಅದೇ ತರ ಆಂಧ್ರ ಪ್ರದೇಶಲ್ಲೂ, ನೆರೆಹೊರೆಯ ಆಂಧ್ರ ಪ್ರದೇಶ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು. ಸೊ ಅದೇ ಕಾಲಕ್ರಮೇಣ ನಾವು ಇಂಥ ಬೇರೆ ಬೇರೆ ವೈರಸಸ್ ಬಗ್ಗೆ ಸಂಶೋಧನೆ ಆಸ್ ವೆಲ್ ಆಸ್ ಕೇಂದ್ರ ಸರ್ಕಾರ ನಡೆಸಿದಂತಹ ಪ್ರೋಗ್ರಾಮ್ಗಳೆಲ್ಲ ಇನ್ವಾಲ್ವ್ ಆಗಿದ್ವಿ. ಇವತ್ತು ಸದ್ಯಕ್ಕೆ ನಾವು WHO ಅಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಸೆಂಟರ್ ಫಾರ್ ರೇಬೀಸ್ ಇನ್ ಏಷ್ಯಾ, ಆಮೇಲೆ ನ್ಯಾಷನಲ್ ರೆಫರೆನ್ಸ್ ಲ್ಯಾಬ್ ಫಾರ್ HIV, ಆಮೇಲೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಪ್ರೋಗ್ರಾಮ್ ನಡೆಸ್ತೀವಿ. ಆಮೇಲೆ ಸಾಕಷ್ಟು ಡಯಾಗ್ನೋಸ್ಟಿಕ್ ಫೆಸಿಲಿಟಿ ಮಾಡ್ತೀವಿ. ಒಂದು ವಿಶೇಷತೆ ಏನಂದ್ರೆ ನಮ್ಮ ದೇಶದಲ್ಲಿ ವೈರಾಲಜಿ, ನ್ಯೂರೋ ವೈರಾಲಜಿ ಡಿಪಾರ್ಟ್ಮೆಂಟ್ ಅನ್ನೋದು ನಮ್ಮ ಡಿಪಾರ್ಟ್ಮೆಂಟ್ ಏಕೈಕ ಮಾತ್ರ. ಓಕೆ, ಆಮೇಲೆ ನಾವು ಅಕ್ಯೂಟ್ ಎನ್ಸೆಫಲೈಟಿಸ್, ಇದು ಮೆದುಳು ಜ್ವರದ ಸಾಕಷ್ಟು ಜನ ಅಫೆಕ್ಟ್ ಆಗ್ತಾರಲ್ಲ, ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿಬಿಟ್ಟು ಒಂದು ನ್ಯಾಷನಲ್ ಗೈಡ್ಲೈನ್ಸ್ ಫಾರ್ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್ ಮಾಡಿದೀವಿ. ಮೊದಲನೇದಾಗಿ ನನ್ನ ಸ್ಲೈಡ್ಸ್ ಎಲ್ಲ ಇಂಗ್ಲಿಷ್ ಅಲ್ಲಿ ಇದ್ರು, ನಾನು ಎಲ್ಲ ಕನ್ನಡದಲ್ಲೇ ಮಾತಾಡ್ತೀನಿ. ಅದು ಓಕೆ ಅನ್ಸುತ್ತೆ ಎಲ್ಲರಿಗೂ. ಒಂದು ಇಂಪಾರ್ಟೆಂಟ್ ಏನಂದ್ರೆ ಇಂಡಿಯಾ ಅಲ್ಲಿ
ಜನಸಂಖ್ಯೆ ಜಾಸ್ತಿ. ಇಂಡಿಯಾ ಇಸ್ ದಿ ವಿಶ್ವದ ಮೋಸ್ಟ್ ಪಾಪ್ಯುಲೇಷನ್ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರುವ ಒಂದು ರಾಷ್ಟ್ರ. 2023-24ರಲ್ಲಿ ನಾವು ಚೈನಾದಿಂದ ಮುಂದೆ ಹೋಗಿ ಇಲ್ಲಿಗೆ ಮುಟ್ಟಿದ್ವಿ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ 22%, ಶೇಕಡ 22% 2050ರಲ್ಲಿ 50 ಜೀರಿಯಾಟ್ರಿಕ್ ಏಜ್ ಗ್ರೂಪ್ ಅಂದ್ರೆ ಅಬೌವ್ 60 ಇಯರ್ಸ್ ಆಗಿರ್ತಾರೆ. ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತದೆ. ಒಂದು ಎಷ್ಟೊಂದು ರೋಗಗಳಿಗೆ ಇನ್ನೊಂದು ಏನು ಟ್ರೀಟ್ಮೆಂಟು ಸಂಶೋಧನೆ ಮಾಡಿಬಿಟ್ಟು ಟ್ರೀಟ್ಮೆಂಟು ಡಯಾಗ್ನೋಸ್ ಮಾಡೋದೆಲ್ಲ ನೋಡ್ತಾ ಇದೀವಿ. ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಲಾಟ್ ಆಫ್ ಪಬ್ಲಿಕ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ ಫಾರ್ ಹೆಲ್ತ್ ವಿಂಗು. ಆಮೇಲೆ ಸಾಕಷ್ಟು ನಮ್ಮ ಹತ್ರ ಫೆಸಿಲಿಟೀಸ್ ಇದೆ ಈಗ ಕಂಪೇರ್ ಟು ಒಂದು 20-30 ವರ್ಷ ಹಿಂದೆ. ಇನ್ನೊಂದೇನ್ ತೊಂದರೆ ಅಂದ್ರೆ ಬರೀ ಸಾಂಕ್ರಾಮಿಕ ರೋಗ ಅಥವಾ ಇನ್ಫೆಕ್ಷಸ್ ಡಿಸೀಸಸ್ ಮಾತ್ರ ಅಲ್ಲ, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಲೈಕ್ ಹೈಪರ್ ಟೆನ್ಷನ್ನು, ಡಯಾಬಿಟೀಸು, ಒಬೆಸಿಟಿ, ಆಮೇಲೆ ವಯಸ್ಸಾದ್ಮೇಲೆ ಡಿಮೆನ್ಷಿಯಾ, ಅಲ್ಝೈಮರ್ ಡಿಸೀಸು ಅದೆಲ್ಲ ಇನ್ಕ್ರೀಸಿಂಗ್ಲಿ ನಾವು ರೆಕಗ್ನೈಸ್ ಮಾಡ್ತಾ ಇದೀವಿ ಇಂಡಿಯಾಲಿ. ಇನ್ನೊಂದು ಮುಖ್ಯವಾಗಿ ಏನಂದ್ರೆ 30 ವರ್ಷದ ಹಿಂದೆ ಇದ್ದಷ್ಟು ಇವತ್ತಿನ ದಿನ ಸಾಕಷ್ಟು ಜನ ಯಾರು ಇಂಡಿಯನ್ಸ್ ಆಗ್ಲಿ ಬೇರೆ ದೇಶಕ್ಕೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಬೇರೆ ದೇಶದಿಂದ ಜನರು ಬರ್ತಾರೆ. ಆಮೇಲೆ ತಾವೇ ಎಷ್ಟೊಂದು ಜನ ಪ್ರತಿ ವರ್ಷ ತಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಬೇರೆ ದೇಶದಲ್ಲಿ ಸೆಟ್ಲ್ ಆಗಿರ್ಬೋದು, ಇಲ್ಲ ನೆಂಟರು ಸರಿ 1 ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸತಿ ಹೋಗ್ಬಿಟ್ಟು ಬರ್ತಾ ಇರ್ತಾರೆ. ಅದರಿಂದನೂ ಇಂಪಾರ್ಟೆಂಟ್ ಗ್ಲೋಬಲೈಸೇಷನ್ ಆರ್ ಗ್ಲೋಬಲ್ ಟ್ರಾವೆಲ್ ಆಲ್ಸೋ ಇನ್ಕ್ರೀಸ್ ಆಗಿದೆ. ಆಮೇಲೆ ಮುಖ್ಯವಾಗಿ ಏನಂದ್ರೆ ಲಾಸ್ಟ್ ಒಂದು 10-15 ವರ್ಷ ಹಿಂದೆ ಜೀರಿಯಾಟ್ರಿಕ್ ಮೆಡಿಸಿನ್ ಅಂದ್ರೆ ಸ್ಪೆಷಾಲಿಟಿ ಅಂತ ರೆಕಗ್ನೈಸ್ ಆಗಿದೆ ಇಂಡಿಯಾಲಿ. ಎಸ್ಪೆಷಲಿ ಒಂದು ಸಪರೇಟ್ ಬ್ರಾಂಚ್ ಆಗ್ಬಿಟ್ಟು ಅದಕ್ಕೆ ಸೂಪರ್ ಸ್ಪೆಷಾಲಿಟಿ ಕೋರ್ಸಸ್ ಆಗಲಿ, ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ಸ್ ಆಗಲಿ, ಅದೆಲ್ಲ ಒಂದು ಸಪರೇಟ್ ಸ್ಪೆಷಾಲಿಟಿ ಆಗಿ ಸಾಕಷ್ಟು ಜನ ಟ್ರೈನಿಂಗ್ ಹೊಂದ್ಕೊಂಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಈ ಚಾರ್ಟ್ ಅಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಇಂಪಾರ್ಟೆಂಟ್ ಪೋಸ್ಟರ್ ಮಾಡಿದೆ. ಒಂದೇನಂದ್ರೆ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೂ ಇವಾಗೂ ಏನೇನ್ ಡಿಫ್ರೆನ್ಸ್ ಇದೆ ಅಂತ. ಸೊ ಒಂದೇನೇನು ಇಂಪಾರ್ಟೆಂಟ್, ಅಕ್ರಾಸ್ ಯಾವುದೇ ವಯಸ್ಸಾದ್ರೂ ಹೆಲ್ತಿ ಲಿವಿಂಗ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದಿ ಫಸ್ಟ್ ಒನ್. ದಿ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಕಂಪೇರ್ ಟು 30-40 ಇಯರ್ಸ್ ಬ್ಯಾಕ್ ನೀವು ಚಿಕ್ಕವರು ಇರುವ ನಮ್ಮ ಗುರಿಗಳು ಬೇರೆ ಇರ್ತವೆ. ಫಾರ್ ಎಕ್ಸಾಂಪಲ್ ನಾವು ಕಾಲಕ್ರಮೇಣವಾಗಿ ನಮ್ಮ ದೇಹದಲ್ಲಿ ಏಜ್ ರಿಲೇಟೆಡ್ ಚೇಂಜಸ್ ಆಗ್ತಾ ಇರುತ್ತೆ, ಬಿಹೇವಿಯರ್ ಚೇಂಜ್ ಆಗ್ತಾ ಇರುತ್ತೆ, ಅದೆಲ್ಲ ಆಗ್ತಾ ಇರುತ್ತೆ. ನಮ್ಮ ಸುತ್ತಮುತ್ತಲು ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಅದಕ್ಕೆ ತಕ್ಕಂಗೆ ನಾವು ಸೋಷಿಯಲ್ ಸ್ಕಿಲ್ಸ್ನ ಡೆವಲಪ್ ಮಾಡಬೇಕಾಗುತ್ತೆ. ಪ್ಲಸ್ ನಾವು ಸೇಫ್ ಲಿವಿಂಗ್ನು ಎನ್ಕರೇಜ್ ಮಾಡಬೇಕಾಗುತ್ತೆ. ಸೇಫ್ ಲಿವಿಂಗ್ ಅಂದ್ರೆ ಹುಷಾರಾಗಿರ್ಬೇಕು, ಯಾರ ಮೇಲೂ ಡಿಪೆಂಡೆನ್ಸಿ ಕಮ್ಮಿ ಮಾಡಬೇಕು, ಅದೆಲ್ಲ ಇರುತ್ತೆ. ಜೀರಿಯಾಟ್ರಿಕ್ ಪಾಪ್ಯುಲೇಷನ್ ಅಂದ್ರೆ ಅಬೌವ್ 60 ಇಯರ್ಸ್. ಯಾಕೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ? ಒಂದೇನಂದ್ರೆ ವಯಸ್ಸಾಗ್ತಾ ಇದ್ದಂಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಜಸ್ಟ್ ನ್ಯಾಚುರಲ್ ಫಿನಾಮಿನನ್, ಅದಕ್ಕೆ ಇಮ್ಯುನೋಸೆನೆನ್ಸಿಸ್ ಅಂತ ಹೇಳ್ತೀವಿ. ಇನ್ನೊಂದೇನಂದ್ರೆ ಎಷ್ಟೊಂದು ಜನಕ್ಕೆ 40 ಅಥವಾ 50 ವರ್ಷದಲ್ಲಿ ಡಯಾಬಿಟಿಸ್ ಬಂದಿರುತ್ತೆ. 60-65ನೇ ವರ್ಷದಲ್ಲಿ ಆಲ್ಮೋಸ್ಟ್ 20-25 ವರ್ಷ ಡಯಾಬಿಟಿಸ್ ಇಂದ ಇರ್ತಾರೆ. ಸೊ ಅದನ್ನ ಕಂಟ್ರೋಲ್ ಮಾಡೋದು, ಆಮೇಲೆ ಕಾಂಪ್ಲಿಕೇಶನ್ಸ್ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದು, ರೀನಲ್ ಪ್ರಾಬ್ಲಮ್ಸ್ ಕಂಟ್ರೋಲ್ ಮಾಡೋದು, ಕಣ್ಣಿನ ಕಂಟ್ರೋಲ್ ಮಾಡೋದು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸ್ ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾವಾಗ ಕಂಟಿನ್ಯೂಸ್ ಕಂಟ್ರೋಲ್ ಆಗಲ್ವೋ ಅವಾಗ ನಿಮ್ಗೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ದೇಹದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇರುತ್ತೆ. ಇನ್ನೊಂದೇನಂದ್ರೆ ವಯಸ್ಸಾಗ್ತದಂಗೆ ಒಂದು ಟ್ರೆಂಡ್ ಏನೋ ನೋಡ್ತಾ ಇದ್ದಾರೆ ಡಾಕ್ಟರ್ಗಳಿದ್ರೆ, ಸ್ವಲ್ಪ ನ್ಯೂಟ್ರಿಷನ್ ಬಗ್ಗೆ ಎಲ್ಲರೂ ಗಮನ ಕೊಡಲ್ಲ. ಸ್ವಲ್ಪ ಜನ ಓದ್ಕೊಂಡು ನಾವು ಆಕ್ಟಿವ್ ಆಗಿರೋರು, ಆಮೇಲೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋರು, ಮಾಹಿತಿ ಅವರು ಅಡಿಕ್ವೇಟ್ ಏಜ್ ರಿಲೇಟೆಡ್ ನ್ಯೂಟ್ರಿಷನ್ ತಗೊಂತಾರೆ. ಆಮೇಲೆ ಅದಕ್ಕೆ ಸಮೇತ ಬರೀ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಎಲ್ಲ, COPD ಅಂದ್ರೆ ಶ್ವಾಸಕೋಶ ಪ್ರಾಬ್ಲಮ್, ಹಂಗೆ ಸಾಕಷ್ಟು ಬೇರೆ ಬೇರೆ ಇದಿರ್ತವೆ. ಫ್ರೈಲಿಟಿ ಅಂದ್ರೆ ವಯಸ್ಸಾಗ್ತಂಗೆ ನಮ್ಮ ಮೂಳೆಗಳ ಶಕ್ತಿನೂ ಕಮ್ಮಿ ಆಗುತ್ತೆ,
ಆಮೇಲೆ ನಮ್ಮ ಬೆನ್ನಿನ ಮೂಳೆಗಳು ಸ್ವಲ್ಪ ಸೌದೋಗ್ತವೆ, ಅದೆಲ್ಲ ಫ್ರೈಲಿಟಿ ಅಂತ ಹೇಳ್ತೀವಿ. ಆಮೇಲೆ ಸಾಕಷ್ಟು ಜನ ಎಸ್ಪೆಷಲಿ ಅರ್ಬನ್ ಇಂಡಿಯಾ ಅಲ್ಲಿ ಲಾಂಗ್ ಟರ್ಮ್ ಕೇರ್ ಫೆಸಿಲಿಟೀಸ್ಗೆ ಶಿಫ್ಟ್ ಆಗ್ತಿದ್ದಾರೆ. ಏನು ಲಾಂಗ್ ಟರ್ಮ್ ಕೇರ್ ಫೆಸಿಲಿಟೀಸ್ ಅಂದ್ರೆ, ಒಂದು ಅವರು ಎಷ್ಟೋ ಜನ ಬೇರೆ ದೇಶಕ್ಕೆ ಮಕ್ಕಳು ಅಥವಾ ಯಾರೋ ಶಿಫ್ಟ್ ಆಗೋದು. ಆಮೇಲೆ ನಮ್ದು ಒಗ್ಗಟ್ಟಿನ ಫ್ಯಾಮಿಲಿ ಅಂದ್ರೆ ಫ್ರಮ್ ಎ ಜಾಯಿಂಟ್ ಫ್ಯಾಮಿಲಿ ನಮ್ದು ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಇದು ಆದ್ರಿಂದ ಎಷ್ಟೊಂದ್ ಸತ ಏನ್ ಮಾಡ್ತಾರೆ, ವಯಸ್ಸಾದ್ಮೇಲೆ ಅವರು ಲಾಂಗ್ ಟರ್ಮ್ ಕೇರ್ ಫೆಸಿಲಿಟೀಸು ಅಥವಾ ಏನೋ ಏಜ್ ಲಿವಿಂಗ್ ಅಂತ ಏನೇನ್ ಮಾಡ್ತಾ ಇದಾರೆ ಅವೆಲ್ಲ ಇವಾಗ ಜಾಸ್ತಿ ಆಗ್ತದವೆ. ಸೊ ಅಲ್ಲಿ ಜಾಸ್ತಿ ಹೋದಷ್ಟು ನಾವು ನಮ್ಮ ನಾರ್ಮಲ್ ಎನ್ವಿರಾನ್ಮೆಂಟ್ ಅಲ್ಲಿ ಇಲ್ಲದೆ ಇರೋದ್ರಿಂದ, ಅಂದ್ರೆ ನಾವು ಬಾಲ್ಯದಿಂದ ಬೆಳೆದಿರೋದು ಅದಕ್ಕೆ ಇನ್ಫೆಕ್ಷನ್ ಇದು ಜಾಸ್ತಿ ಆಗುತ್ತೆ. ಇನ್ನೊಂದೇನಂದ್ರೆ ಹೋಮ್ ಕೇರ್ ಸರ್ವಿಸಸ್. ಹೋಮ್ ಕೇರ್ ಸರ್ವಿಸಸ್ ಅಂದ್ರೆ ಸಾಕಷ್ಟು ಜನ ಮನೆಯಲ್ಲಿ ಬೇರೆ ಬೇರೆ ವಿಧಾನದಿಂದ ಟ್ರೀಟ್ಮೆಂಟ್ ತಗೊಳ್ಳೋದು. ಇಲ್ಲ ಫಾರ್ ಎಕ್ಸಾಂಪಲ್ ಯಾರಿಗಾರ ಮೂತ್ರಪಿಂಡ ವೈಫಲ್ಯತೆ ಇತ್ತು ಅವರೆಲ್ಲ ಇರುವಾಗ ಎಷ್ಟೋ ಜನ ನರ್ಸಿಂಗ್ ಸ್ಟಾಫ್ಸು ಇಲ್ಲ ಪ್ರೈವೇಟ್ ಹೋಮ್ ಕೇರ್ ಗಿವರ್ಸು ಮನೇಲೆ ಬಂದು ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡೋ ಅಂತವರೆಲ್ಲ ಬರ್ತಾರೆ. ಅವರಿಂದನೂ ಅವರು ಸಾರ್ವಜನಿಕ ಓಡಾಡೋದ್ರಿಂದ ಕಾನ್ಸ್ಟೆಂಟ್ ಆಗಿ ನಿಮ್ಗೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇದ್ದೇ ಇರುತ್ತೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಚಾರ್ಟ್ ಅಲ್ಲಿ ಒಂದು ಕ್ಲೀನ್ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಏನಂತ, ಒಂದು ಇವೆಲ್ಲ ಮಿಕ್ಸ್ ಆದ್ರೆ ಏನೇನು ಔಟ್ಕಮ್ಸ್ ಆಗುತ್ತೆ ಏನಂದ್ರೆ, ಒಂದು ನಿಮ್ಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿ ನಿಮ್ಗೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ ಇದ್ರೆ ಹಾಸ್ಪಿಟಲೈಸೇಷನ್ ರೇಟ್ ಜಾಸ್ತಿ ಆಗುತ್ತೆ. ಆವಾಗ ಸಾಕಷ್ಟು ಮಾರ್ಬಿಡಿಟಿ ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗುತ್ತೆ ಒಂದು. ಆಮೇಲೆ ನಿಮ್ಗೆ ಬೇರೆ ಬೇರೆ ಬಯೋಲಾಜಿಕಲ್ ಫಿನಾಮಿನನ್ ಇಂದ ನಿಮ್ದು ಹಾಸ್ಪಿಟಲ್ ಅಲ್ಲಿ ಸಾಕಷ್ಟು ಜನ ಇರ್ಬೇಕಂತ ಅಡ್ಮಿಷನ್ ಆದ್ರೆ, ಆಮೇಲೆ ನಾನು ಹೇಳಿದಾಗೆ ನಿಮ್ಗೆ ಇಮ್ಯುನಿಟಿ ಕಮ್ಮಿ ಆಗಿ ನೀವು ಸಾರ್ವಜನಿಕ ಓಡಾಡ್ತಾ ಇದ್ರೆ ಎಲ್ಲಿಂದ ಬೇಕಾದ್ರೆ ಇನ್ಫೆಕ್ಷನ್ ಆಗ್ಬೋದು. ಸೊ ಉದಾಹರಣೆಗೆ ಏನಂದ್ರೆ, ನಾವೆಲ್ಲರೂ ಮನೇಲಿ ಇದ್ರು ನಮ್ಮ ಮಕ್ಕಳು ಅಥವಾ ಇದು ಮೊಮ್ಮಕ್ಕಳು ದಿನಾ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಸ್ಕೂಲ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಬೇರೆ ಬೇರೆಯವ್ರ ಜೊತೆ ಬೆರೆತ್ಬಿಟ್ಟು ವಾಪಸ್ ಮನೆಗೆ ಬರ್ತಾರೆ. ಅವರಲ್ಲಿರುವಂತ ಎಲ್ಲ ಇನ್ಫೆಕ್ಷನ್ಗಳು ಅದೆಲ್ಲ ತಂದ್ಬಿಟ್ಟು ಅಡಲ್ಟ್ ಪೀಪಲ್ ಅಂದ್ರೆ ಮನೇಲಿರೋ ದೊಡ್ಡವ್ರಿಗೆ ಅಜ್ಜ ಅಜ್ಜಿಗೆ ಅಂತೆಲ್ಲ ಸ್ಪ್ರೆಡ್ ಮಾಡ್ತಾರೆ. ಅದು ಇವಾಗ ನೀವು ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಸಾಕಷ್ಟು ಜನಕ್ಕೆ ನೆಗಡಿ, ಕೆಮ್ಮು, ಜ್ವರ ಬಂದಿದೆ. ಅದು ಇನ್ಫ್ಲುಯೆನ್ಸಾ ವೈರಸ್ ಇಂದ. ಅದು ಹೇಗ್ ಬರುತ್ತೆ ಇಂಪಾರ್ಟೆಂಟ್ ಅಂದ್ರೆ, ನಿಮ್ಮ ಸುತ್ತಮುತ್ತಲು ಇರೋರು ಮನೇಲಿರೋರು ಸ್ಕೂಲ್ಗೆ ಹೋಗಿ ಬಂದಾಗ ಸ್ಕೂಲಲ್ಲಿ ಒಂದು ಕಾಮನ್ ಪೂಲ್ ಆಫ್ ಮಕ್ಳು ಇರ್ತಾರೆ, ಅವರಿಂದ ಇನ್ಫೆಕ್ಷನ್ ತಗೊಂಡ್ಬಂದು ಹರಡ್ತಾರೆ. ಅದು ಇಂಪಾರ್ಟೆಂಟ್. ಓಕೆ, ಮುಖ್ಯವಾಗಿ ಅಬೌವ್ 60 ಇಯರ್ಸ್ ಎಸ್ಪೆಷಲಿ ಜೀರಿಯಾಟ್ರಿಕ್ ಪಾಪ್ಯುಲೇಷನ್ಗೆ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಬಹಳ ಮುಖ್ಯವಾದದ್ದು. ಒಂದೇನಂದ್ರೆ ಇಂಪಾರ್ಟೆಂಟ್ ಆಗಿ ಇನ್ಫ್ಲುಯೆನ್ಸಾ ವೈರಸ್ ಅಂತೀವಿ. ಆಮೇಲೆ ಈ ಸೀಸನ್ ನಲ್ಲಿ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಅಂತ. ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಸಾಕಷ್ಟು ಚಿಕ್ಕ ವಯಸ್ಸಲ್ಲೂ ಬರುತ್ತೆ, ಆಮೇಲೆ ಅಬೌವ್ 60 ಇಯರ್ಸ್ ಬರುತ್ತೆ. SARS-CoV-2 ಬಗ್ಗೆ ನೀವೆಲ್ಲ ಕೇಳಿದ್ದೀರಾ. ಇದು ಒಂದು ದೊಡ್ಡ ಪ್ಯಾಂಡಮಿಕ್ ಕ್ರಾಸ್ ಮಾಡಿತ್ತು ಒಂದು 4 ವರ್ಷದಿಂದ. ಇನ್ನೂ ಸರ್ಕ್ಯುಲೇಷನ್ ಅಲ್ಲಿ ಇದೆ, ಬಟ್ ಆ ಮಟ್ಟಿಗೆ ಇವತ್ತು ಕಾಣಿಸಲ್ಲ. ಓಕೆ, ಮುಂದೆ ಯಾವತ್ತಾದ್ರು ಬಂದ್ರು ಬರ್ಬೋದು. ಯಾಕಂದ್ರೆ ಇವೆಲ್ಲ ವೈರಸಸ್ ಇವೆಲ್ಲ ಅವು ಒಂದು ಏನು ಸ್ವರೂಪವನ್ನು ಬದಲಾಯಿಸ್ಬಿಟ್ಟು ಮತ್ತೆ ಇನ್ಫೆಕ್ಷನ್ ಕಾಸ್ ಮಾಡೋ ಇದಿರುತ್ತೆ. ಅದ್ರ ಜೊತೆ ನೀವು ಹ್ಯೂಮನ್ ರೈನೋ ವೈರಸ್, ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ ಸಾಕಷ್ಟು ಇರ್ತವೆ. ಅದ್ರ ಜೊತೆ ನಿಮ್ಗೆ ಸಿಸ್ಟಮಿಕ್ ಇನ್ಫೆಕ್ಷನ್ಸ್ ಅಂದ್ರೆ ಬಹು ಅಂಗಾಂಗಗಳನ್ನ ಅಫೆಕ್ಟ್ ಮಾಡೋವಂತ ಒಂದಿಷ್ಟು ರೋಗ ಇದೆ. ಅದರಲ್ಲಿ ಡೆಂಗಿ, ಚಿಕನ್ ಗುನಿಯಾ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿನು ಇರ್ತವೆ. HIV ಬಗ್ಗೆ ನಾನು ಹೇಳಲ್ಲ, ಬಿಕಾಸ್ ಹೈ ರಿಸ್ಕ್ ಬಿಹೇವಿಯರ್ ಇರೋರು ಅಂತವ್ರು ಮಾತ್ರ ಜನರಲಿ ಹೆಪಟೈಟಿಸ್ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ಬರುತ್ತೆ. ಓಕೆ, ವಯಸ್ಸಾಗ್ತದಂಗೆ ಸರ್ಪಂಟ್ ಹುಣ್ಣ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರ್ಪಂಟ್ ಹುಣ್ಣ ಬರೋ ಚಾನ್ಸಸ್ ಎದಕ್ಕೆ ಅಂದ್ರೆ, ಕಾಲಕ್ರಮೇಣವಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ನೀವು ಬಾಲ್ಯದಲ್ಲಿ ಈ ಪರ್ಟಿಕ್ಯುಲರ್ ವೈರಸ್ ನಿಮ್ಮ ದೇಹದಲ್ಲಿ ಅವಾಗಲೇ ಬಂದು ಒಂದ್ ಕಡೆ ಮನೆ ಮಾಡ್ಕೊಂಡಿರುತ್ತೆ. ಅದು ನೀವು ವಯಸ್ಸಾಗಿ ಇಮ್ಯುನಿಟಿ ಕಮ್ಮಿ ಆಗ್ತದಂಗೆ ಮತ್ತೆ ಬರ್ತದೆ. ಅದಕ್ಕೆ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹರ್ಪಿಸ್ ಜಾಸ್ಟರ್ ಅಂತೀವಿ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಷ್ಟೊಂದ್ ಜನಕ್ಕೆ ನರುಳಿ ಇರ್ತವೆ, ಇಲ್ಲ ಚಿಕ್ಕದು ಗುಳ್ಳೆ ತರ ಇರ್ತವೆ, ಅದೆಲ್ಲ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಅದು ಇನ್ಫೆಕ್ಷನ್
ಬೈ ಕಾಂಟ್ಯಾಕ್ಟ್ ಇಂದ ಸ್ಪ್ರೆಡ್ ಆಗ್ತವೆ ಇವೆರಡು. ಓಕೆ, ಅಫ್ಕೋರ್ಸ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್, ಆಮೇಲೆ ಮೆದುಳು ಜ್ವರ ಅವೆಲ್ಲ ಎಲ್ಲಾ ವಯಸ್ಸಲ್ಲೂ ಬರ್ಬೋದು. ಇದಕ್ಕೆ ಏನಂದ್ರೆ ವಯಸ್ಸಾಗ್ತದಂಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ವೈರಸಸ್, ಎಲ್ಲಾ ವೈರಸಸ್ ಒಂದು ಸಿವಿಯರ್ ಡಿಸೀಸ್ ಅಂದ್ರೆ ಅತಿ ರೇಖದ ಇನ್ಫೆಕ್ಷನ್ ನ ಕಾಸ್ ಮಾಡಲ್ಲ. ಆದ್ರೆ ಆ ಪರ್ಟಿಕ್ಯುಲರ್ ಇಮ್ಯುನಿಟಿ ಕಮ್ಮಿ ಆದಾಗ ಬೇರೆ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಾರ್ ಎಕ್ಸಾಂಪಲ್ ಈ ಕೊಲೆ, ಕ್ರೆಬ್ಶಿಯಲ್ಲ, ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಅಂತೆಲ್ಲ ಹೇಳ್ತೀವಿ, ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಯಾವಾಗ ನಿಮ್ಗೆ ವೈರಲ್ ಇನ್ಫೆಕ್ಷನ್ ಆಗಿರ್ತೋ ಅದ್ರ ಮೇಲ್ಗಡೆ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬಿಟ್ಟು ಅದರಿಂದ ನಿಮ್ಗೆ ಹಾಸ್ಪಿಟಲೈಸೇಷನ್ ಮಾಡೋದು ಅದರ ತೊಂದರೆ ಆಗುತ್ತೆ. ಇನ್ನೊಂದೇನಂದ್ರೆ ನೀವು ಹಾಸ್ಪಿಟ್ಲ್ಗೆ ಹೋದಾಗ ಹಾಸ್ಪಿಟಲ್ ಅಲ್ಲಿ ಸಪರೇಟ್ ಸೆಟ್ ಆಫ್ ಇನ್ಫೆಕ್ಷನ್ಸ್ ಇರ್ತವೆ, ಅವಕ್ಕೆ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಇರುತ್ತೆ. ಮುಖ್ಯವಾದ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ಸ್ಗೂ ಮಲ್ಟಿಪಲ್ ಆಂಟಿಬಯೋಟಿಕ್ಸ್, ಎಷ್ಟೊಂದು ಕಾಮನ್ಲಿ ಯೂಸ್ ಏನು ಆಂಟಿಬಯೋಟಿಕ್ಸ್ ಯೂಸ್ ಮಾಡ್ತೀವೋ ಅದಕ್ಕೆಲ್ಲ ರೆಸಿಸ್ಟೆಂಟ್ ಆಗಿರ್ತವೆ. ಸೊ ಅದಕ್ಕೆ ಸಾಕಷ್ಟು ಪವರ್ಫುಲ್ ಆಂಟಿಬಯೋಟಿಕ್ಸ್ ಆಗ್ಬೇಕಾಗುತ್ತೆ, ಅದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಬರುತ್ತೆ, ಅದೆಲ್ಲ ಆಗುತ್ತೆ. ಆ ಇನ್ಫೆಕ್ಷನ್ಸ್ ಇನ್ ಸ್ಪೆಷಲ್ ಸಿಚುವೇಶನ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರಿಗಾದ್ರು ರೀನಲ್ ಟ್ರಾನ್ಸ್ಪ್ಲಾಂಟ್ ಆಗಿದ್ರೆ, ಇಲ್ಲ ಬೇರೆ ಏನಾದ್ರು ಆರ್ಗನ್ ಸ್ಪೆಸಿಫಿಕ್ ಅಂದ್ರೆ ಅಂಗಾಂಗ ಸ್ಪೆಸಿಫಿಕ್ ಪ್ರಾಬ್ಲಮ್ ಇದ್ರೆ, ಆಮೇಲೆ ಶ್ವಾಸಕೋಶದ ಪ್ರಾಬ್ಲಮ್ ಇದೆ, ಅವರಲ್ಲಿ ಇದು ಮೇಲೆ ಬರ್ದಿರೋಂಥ ಎಲ್ಲ ಇನ್ಫೆಕ್ಷನ್ಸ್ ಇದೆ, ಬೇರೆ ಬೇರೆ ಸ್ಪೆಷಲ್ ವೈರಸಸ್ ಅಂದ್ರೆ ಸ್ವಲ್ಪ ವೈರಸ್ ಆ ಸನ್ನಿವೇಶದಲ್ಲಿ ಮಾತ್ರ ಇನ್ಫೆಕ್ಟ್ ಆಗ್ತವೆ. ಸೊ ನಿಮ್ಮ ಜವಾಬ್ದಾರಿ ಏನಂದ್ರೆ ಇನ್ಫೆಕ್ಷನ್ ನ ಪ್ರಿವೆಂಟ್ ಮಾಡೋದು. ಓಕೆ, ಇನ್ಫೆಕ್ಷನ್ ಪ್ರಿವೆಂಟ್ ಮಾಡೋಕ್ಕೆ ಅತಿ ಹೆಚ್ಚು ಜಾಗೃತ ಬೇಕು. ಫಸ್ಟ್ ನೀವು ಪ್ರಾಕ್ಟೀಸ್ ಗುಡ್ ಹೈಜೀನ್. ನಾನು ಕೊನೆಗೆ ಒಂದು ಹ್ಯಾಂಡ್ ಹೈಜೀನ್ ಪ್ರಾಕ್ಟೀಸಸ್ ಬಗ್ಗೆ ಒಂದು ಫೋಟೋಗಳಿದ್ದಾವೆ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಏನಂದ್ರೆ ಹ್ಯಾಂಡ್ ರಬ್ಗೂ ಹ್ಯಾಂಡ್ ವಾಶ್ಗೂ ಸಪರೇಟ್ ಡಿಫ್ರೆನ್ಸ್ ಇದೆ. ಹ್ಯಾಂಡ್ ವಾಶ್ ಅಂದ್ರೆ ನಾನು ಅದು ಹೇಳ್ತೀನಿ ಯಾವಾಗ ಮಾಡ್ಬೇಕಂತ. ಹ್ಯಾಂಡ್ ರಬ್ ಅಂದ್ರೆ ನಿಮ್ಮ ಕೈ ಮೇಲೆ ಒಂದು ವಿಸಿಬಲ್ ಸಾಯಿಲಿಂಗ್ ಅಂದ್ರೆ ಏನಾದ್ರೂ ಕೊಳೆ ಮೆಟೀರಿಯಲ್ ಕಾಣಿಸ್ತಾ ಇರುವಾಗ ನೀವು ಹ್ಯಾಂಡ್ ರಬ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಎಲ್ಲಾದ್ರೂ ಒಂದು ಹೋಟೆಲ್ಗೆ ಹೋಗ್ತೀರಾ, ಹೋಟೆಲ್ ಕೂತ್ಕೊಂಡಾಗ ನೀವು ಇದು ಹ್ಯಾಂಡ್ ರಬ್ ಮಾಡ್ಕೋಬಹುದು. ಅದೆಲ್ಲ ಹ್ಯಾಂಡ್ ರಬ್ ಜನರಲಿ ಆಲ್ಕೋಹಾಲಿಕ್ ಡಿಸ್ಇನ್ಫೆಕ್ಟೆಂಟ್ಸ್ ಅಲ್ಲಿ ಮಾಡ್ತಾರೆ, ಆಮೇಲೆ ಡೆಟಾಲ್ ಅಂತವು. ಆಮೇಲೆ ಇಂಪಾರ್ಟೆಂಟ್ ಆಗಿ ಅದು 15 ಸೆಕೆಂಡ್ ಎಲ್ಲಾ ಕೈಯಲ್ಲಿಲ್ಲ ಎಲ್ಲಾ ಭಾಗಕ್ಕೂ ಕವರ್ ಆಗ್ಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಅಂದ್ರೆ ನೀವು ಹೆಲ್ತಿ ಲೈಫ್ ಸ್ಟೈಲ್ ನ ಡೆವಲಪ್ ಮಾಡ್ಕೋಬೇಕು. ಅದು ನಿಮ್ಗೆ ಇನ್ಫಾರ್ಮೇಶನ್ ನಿಮ್ ಡಾಕ್ಟ್ರೇ ಕೊಡ್ಬೋದು, ಸಾಕಷ್ಟು ಸೋಷಿಯಲ್ ಮೀಡಿಯಾಲಿ ಇಲ್ಲ ನಿಮ್ ಫ್ರೆಂಡ್ ಸರ್ಕಲ್ ಚರ್ಚೆ ಆಗ್ತಾ ಇರುತ್ತೆ, ಅದೆಲ್ಲ ನೀವು ಇಂಪಾರ್ಟೆಂಟ್ ಆಗಿ ಮಾಡೋದು. ಇಂಪಾರ್ಟೆಂಟ್ ಅಂದ್ರೆ ನೀವು ಫಿಸಿಕಲ್ ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಇರಬೇಕು. ನೀವು ನಿಮ್ಗೆ ಆದಷ್ಟು ಏಜ್ ಸ್ಪೆಸಿಫಿಕ್ ನ್ಯೂಟ್ರಿಷನ್ ಇದಿರ್ಬೇಕು. ಏನಿಲ್ಲ ಅಂದ್ರೂ 2000 ಕ್ಯಾಲರೀಸು ಇಂದ 2400 ಕ್ಯಾಲರಿ ಇಂಟೇಕ್ ಪ್ರತಿದಿನ ಇರಬೇಕು. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರುತ್ತೆ, ಅದಕ್ಕೆ ನೀವು ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸು ಅಂತ ಜಾಸ್ತಿ ತಿನ್ಬೇಕು. ಮೋರ್ ದೆನ್ ಏನಂದ್ರೆ ಸಾಕಷ್ಟು ಹೈಡ್ರೇಷನ್ ಇರ್ಬೇಕಂದ್ರೆ ನೀರಿನ ಅಂಶ ಸಾಕಷ್ಟು ಇರಬೇಕು. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನೀವು ಗುಡ್ ಓರಲ್ ಹೈಜೀನ್ ಪ್ರಾಕ್ಟೀಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಈ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಲ್ಲಿ ನೀವು ದಿನಕ್ಕೆ 2 ಸತಿ ಬ್ರಷ್ ಮಾಡೋದು, ಆಮೇಲೆ ಇದೆಲ್ಲ ಮಾಡ್ಬೇಕಾಗುತ್ತೆ, ಬಾಯಿ ಮುಕ್ಕಳಿಸೋದು ಅವೆಲ್ಲ ಮಾಡ್ಬೇಕಾಗುತ್ತೆ. ಮೋರ್ ದೆನ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಗೆ ಲಸಿಕೆಗಳಿದಾವೆ ಏಜ್ ಅಲ್ಲಿ. ಎಷ್ಟೋ ಯಾವಾಗ ನಾವು ಹೇಳಿದ್ನಲ್ಲ, ವ್ಯಾರಿಸೆಲ್ಲ ಝಾಸ್ಟರ್ ಅಥವಾ ಸರ್ಪನ್ ಹುಣ ಇನ್ಫೆಕ್ಷನ್, ಇಲ್ಲ ನ್ಯೂಮೋಕಾಕಲ್ ಇನ್ಫೆಕ್ಷನ್, ಇಲ್ಲ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್, ಇಲ್ಲ ಕೋವಿಡ್ ವ್ಯಾಕ್ಸಿನ್ ಅಂತವೆಲ್ಲ ಆಪ್ಷನ್ಸ್ ಇದಾವೆ. ಅದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಓಕೆ, ಆಮೇಲೆ ನೀವು ಯಾವ ಎಕ್ಸಿಸ್ಟಿಂಗ್ ರೋಗಗಳಿದೆ, ಇವಾಗ ಯಾವ ರೋಗಗಳಿದೆ ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು. ಅಂದ್ರೆ ಫಾರ್ ಡಯಾಬಿಟಿಸ್ ಕಂಟ್ರೋಲ್ ಆಗಿರ್ಬೇಕು. ಅದಕ್ಕೆ ನೀವು ನಿಮ್ಮ ಒಂದು ಪರ್ಟಿಕ್ಯುಲರ್ ಡಯಾಬಿಟಾಲಜಿಸ್ಟು ಅಥವಾ ಹಾರ್ಟ್ ಸ್ಪೆಷಲಿಸ್ಟು 3 ತಿಂಗಳಿಗೆ ಒಂದ್ಸತಿ ಬನ್ನಿ, ಅದು 6 ತಿಂಗಳಿಗೆ ಒಂದ್ಸತಿ ಬನ್ನಿ, ಎಕೋ ಮಾಡಿ, ಇಲ್ಲ ECG ಮಾಡಿ ಅಂತಲ್ಲ, ಅದೆಲ್ಲ ಟೈಮ್ ಲೈನ್ಸು ಅಥವಾ ಕಾಲಘಟ್ಟವನ್ನು ಕರೆಕ್ಟಾಗಿ ಪಾಲಿಸ್ಬೇಕು. ಓಕೆ, ಯಾಕಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡಕ್ಕೆ. ಸೊ ಇದಕ್ಕೆ ಏನಂತೀವಿ, ಅರ್ಲಿ ವಾರ್ನಿಂಗ್ ಸೈನ್ಸ್. ಫಾರ್ ಎಕ್ಸಾಂಪಲ್, ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂದ್ರೆ ನಿಮ್ಗೆ ಗಂಟ್ಲು ನೋವು ಅದೆಲ್ಲ ಆದ್ರೆ ನಾವು ನಮ್ಮ ವಯಸ್ಸಲ್ಲಿ ನಾವ್ ಏನ್ ಮಾಡ್ತೀವಿ, 2-3 ದಿನ ಬಿಟ್ಟು ಆಂಟಿಬಯೋಟಿಕ್ಸ್ ನೋಡೋದು, ಏನೋ ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತಗೋತೀವಿ. ಅಬೌವ್ 60 years ಜನರಲಿ ಎಷ್ಟು ಬೇಗನೆ ನೀವು ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಬೇಗ ನಿಮ್ಗೆ
ಉಪಯೋಗ ಆಗುತ್ತೆ. ಸೊ ಅದಕ್ಕೆ ಯಾರಿಗಾದ್ರೂ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್, ಜ್ವರ ಬರೋದು, ಇಲ್ಲ ಗಂಟ್ಲು ನೋವಾಗೋದು, ಇಲ್ಲ ಏನೋ ಹೊಟ್ಟೆ ಉಬ್ಬರ ಬರೋದು, ಕಾಲು ಊತ ಬರೋದು, ಯಾವಾಗ ಫಸ್ಟ್ ಕಾಣಿಸುತ್ತೋ ಆ ಕಾಣಿಸಿದಾಗ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ಅದಕ್ಕೆ ನಾವು ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ವ್ಯಾಕ್ಸಿನೇಷನ್ ಅಲ್ಲಿ ಲಸಿಕೆಗಳು ಸಾಕಷ್ಟು ಇದಾವೆ. ಇಂಪಾರ್ಟೆಂಟ್ ಏನಾಗಿದೆ, ಒಂದು ನೀವು ಇನ್ಫ್ಲೂಯೆನ್ಸಾ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಪ್ರತಿ ಒಂದು ವರ್ಷನೂ ತಗೋಬೇಕು. ಯಾಕಂದ್ರೆ ಯಾವ ಸೀಸನ್ ತಗೋಬೇಕು ಅಂದ್ರೆ ಯೂಶಲಿ ಮಾನ್ಸೂನ್ ಆಗಿ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಚಳಿಗಾಲಕ್ಕಿಂತ ಮುಂಚೆ ತಗೋಬೇಕು. ಅದು ಯಾವಾಗಿರುತ್ತೆ ಅಂದ್ರೆ ಬೈ ಆಗಸ್ಟ್ ಸೆಪ್ಟೆಂಬರ್ ಎವ್ರಿ ಇಯರ್, ಎಸ್ಪೆಷಲಿ ಬೈ ಆಗಸ್ಟ್ ಎಂಡ್ ಗವರ್ಮೆಂಟ್ ಪ್ರೈವೇಟ್ ಫಾರ್ಮಾಸ್ಯೂಟಿಕಲ್ ಇವರು ವ್ಯಾಕ್ಸಿನ್ ನ ಮಾರಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಆವಾಗ ನೀವು ಒಂದೇ ಡೋಸ್ ತಗೋಬೇಕು. ಆದ್ರೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ ನೀವು ಪ್ರತಿ ವರ್ಷ ವ್ಯಾಕ್ಸಿನ್ ತಗೋಬೇಕಾಗತ್ತೆ. ಓಕೆ, ಯಾಕಂದ್ರೆ ಆ ರೋಗ ಲಕ್ಷಣಗಳು, ಆ ರೋಗದ ನ್ಯಾಚುರಲ್ ಲೈಫ್ ಸ್ಟೋರಿ ಹಂಗಿದೆ ಆಯ್ತಾ. ಇನ್ನೊಂದು ನಿಮ್ಗೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅದು 2-3 ಆಪ್ಷನ್ ಇದಾವೆ. ಒಂದೇನಂದ್ರೆ ಅದು ನೀವು ನಿಮ್ ಡಾಕ್ಟರ್ ಕೊಡ್ತಾರೆ, ಬಟ್ ನೀವು ತಗೊಳ್ಳುವಾಗ ಒಂದು ಹೆಲ್ತ್ ಕೇರ್ ಫೆಸಿಲಿಟಿ ಅಂದ್ರೆ ಯಾವ್ದೋ ಒಂದು ಕ್ಲಿನಿಕ್ ಅಥವಾ ಹಾಸ್ಪಿಟಲ್ ಅಲ್ಲಿ ತಗೋಬೇಕಾಗತ್ತೆ. ಇಂಪಾರ್ಟೆಂಟ್ ಏನಂದ್ರೆ ನೀವು ಅಟ್ಲೀಸ್ಟ್ 1 ಡೋಸ್ ಆದ್ರೂ ತಗೋಬೇಕಾಗತ್ತೆ. ಇಂಪಾರ್ಟೆಂಟ್ ಆಗಿ ಅದರಲ್ಲಿ 23 ವೆರೈಟಿ ಬೇರೆ ಇರುತ್ತೆ, 11 ವೆರೈಟಿ ಬೇರೆ ಇರುತ್ತೆ, ಬಟ್ ಅದು ತಗೋಬೇಕಾಗುತ್ತೆ. ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವ್ಯಾಕ್ಸಿನ್ ಏನಂದ್ರೆ ನೀವು ಜಾಸ್ಟರ್ ವ್ಯಾಕ್ಸಿನ್ ಅಂದ್ರೆ ಸರ್ಪಂಡ್ ಹುಣ್ಣ ಪ್ರಿವೆಂಟ್ ಮಾಡೋ ಅಂತ ಒಂದು ವ್ಯಾಕ್ಸಿನ್ ಅಟ್ಲೀಸ್ಟ್ 1 ಡೋಸ್ ತಗೋಬೇಕಾಗುತ್ತೆ. ಯಾಕೆ ಅಂದ್ರೆ ಸರ್ಪಂಡ್ ಹುಣ್ಣ ಇದಾಗುತ್ತೆ. ಸೊ ಸರ್ಪಂಡ್ ಹುಣ್ಣದ ವ್ಯಾಕ್ಸಿನ್ ಇವಾಗ ಸಾಕಷ್ಟು ಸಾರ್ವಜನಿಕ ಕ್ಯಾಂಪೇನ್ ನಡೀತದೆ. ಅದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಆಗಿರ್ಬೋದು, ಇಲ್ಲ ಡಾಕ್ಟರ್ಗಳೇ ಕ್ಯಾಂಪೇನ್ ನಡೆಸ್ತಾರೆ. ಪ್ರತಿ ಒಂದಿನ ರೇಡಿಯೋ ಪ್ರೋಗ್ರಾಮ್ಸ್ ಅಲ್ಲಿ ಅಮಿತಾಬ್ ಬಚ್ಚನ್ ಅವರೆಲ್ಲ ಆ ಪರ್ಟಿಕ್ಯುಲರ್ ವ್ಯಾಕ್ಸಿನ್ಗೆ ಅಡ್ವೊಕೇಟ್ ಮಾಡ್ತಾರೆ. ಅದು ಏನಂದ್ರೆ ಒಂದು ಇಂಪಾರ್ಟೆಂಟ್ ವ್ಯಾಕ್ಸಿನ್. ಯಾಕಂದ್ರೆ ಸರ್ಪಂಡ್ ಹುಣ್ಣ ಕಾಸ್ ಮಾಡೋಂತ ಒಂದು ಹರ್ಪಿಸ್ ಝಾಸ್ಟರ್ ಅನ್ನೋ ವೈರಸ್ ಒಂದ್ಸತಿ ನಿಮ್ಗೆ ಇನ್ಫೆಕ್ಷನ್ ಆದ್ರೆ ಅದು ಮಾರ್ಟಾಲಿಟಿ ಅಂದ್ರೆ ಜಾಸ್ತಿ ತೀವ್ರತೆಗೆ ಹೋಗೋ ಸಾಧ್ಯತೆ ಇರುತ್ತೆ. ಅದು ತಡೆಗಟ್ಟಕ್ಕೆ 1 ಡೋಸ್ ವ್ಯಾಕ್ಸಿನ್ ತಗೋಬೇಕು. ಬಟ್ ಏನಂದ್ರೆ ಅದು ಒಂದು 8,000 ರಿಂದ 10,000 ರೂಪಾಯಿ ಆಗುತ್ತೆ. ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಪ್ರತಿ ವರ್ಷ ತಗೋಬೇಕಾಗುತ್ತೆ. 1,200 ರೂಪಾಯಿಂದ 1,700 ರೂಪಾಯಿ ಆಗುತ್ತೆ. ಬಟ್ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ತಗೊಂಡಾಗ ನೀವು ಹೆಲ್ತ್ ಕೇರ್ ಫೆಸಿಲಿಟಿ ತಗೊಂಡು ವಾಪಸ್ ಮನೆ ಬರ್ಬೋದು. ಆದ್ರೆ ನ್ಯೂಮೋಕಾಕಲ್ ವ್ಯಾಕ್ಸಿನ್, ಜಾಸ್ಟರ್ ವ್ಯಾಕ್ಸಿನ್ ತಗೊಂಡಾಗ ನೀವು ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ 45 ನಿಮಿಷ ಹಾಸ್ಪಿಟಲ್ ಇದ್ಬಿಟ್ಟು ಚೆಕ್ ಮಾಡಿಸ್ಕೊಂಡ್ ಬರ್ಬೇಕಾಗುತ್ತೆ. ಇದೇ ನೀವು ಕೋವಿಡ್ ಅಲ್ಲಿ ಮೋಸ್ಟ್ಲಿ ಎಲ್ಲರೂ ವ್ಯಾಕ್ಸಿನ್ ತಗೊಂಡಿರ, ಅವಾಗ ಎಲ್ಲಾರ್ನು ವ್ಯಾಕ್ಸಿನ್ ತಗೊಂಡ್ಮೇಲೆ 30-40 ನಿಮಿಷ ಅಲ್ಲೇ ಇದ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಆಗೋದು ಚೆಕ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆ ನೀವು ಟೆಟನಸ್ ವ್ಯಾಕ್ಸಿನ್ ಅಥವಾ ಡಿಫ್ತೀರಿಯಾ ವ್ಯಾಕ್ಸಿನ್ ತಗೋಬಹುದು, ಬಟ್ ಇದೆಲ್ಲ ಆಪ್ಷನಲ್. ಇನ್ನೊಂದೇನಂದ್ರೆ ಯಾರಾದ್ರೂ ತಾವು ಬೇರೆ ದೇಶಕ್ಕೆ ಹೊರಟಾದ್ರೆ ಅದಕ್ಕೆ ಒಂದು ಪ್ರತ್ಯೇಕವಾದ ವ್ಯಾಕ್ಸಿನೇಷನ್ಸ್ ಇದಾವೆ. ಇಂಪಾರ್ಟೆಂಟ್ ಅದರಲ್ಲಿ ಮೆನಿಂಗೋಕಾಕಲ್ ವ್ಯಾಕ್ಸಿನ್ ಇರುತ್ತೆ. 1-2 ದೇಶದಲ್ಲಿ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ಗೂ ವ್ಯಾಕ್ಸಿನ್ ಬೇಕಾಗುತ್ತೆ. ಅದನ್ನು ತಗೊಂಡು ಹೋಗ್ಬೋದು, ಅದೆಲ್ಲ ಏನ್ ಸಿಗುತ್ತೆ. ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್. ಓಕೆ, ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್. ಓಕೆ, ಸೊ ಯಾವುದೇ ಒಂದು ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ ಅದೇ ಕೈ ತೊಳೆದಲ್ಲಿ 6 ಸ್ಟೆಪ್ಸ್ ಇದಾವೆ. ಸರಿ ಸುಮಾರು 1.5 ನಿಮಿಷದಿಂದ 2 ನಿಮಿಷ ಆಗುತ್ತೆ. ಎಲ್ಲ ಈ ಪರ್ಟಿಕ್ಯುಲರ್ ಗ್ರಾಫ್ ಅಲ್ಲಿ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು 6 ಪರ್ಟಿಕ್ಯುಲರ್ ಮೂಮೆಂಟ್ಸ್ ತೋರಿಸಿದ್ದಾರೆ. ಮೂಮೆಂಟ್ಸ್ ಆಫ್ ಹ್ಯಾಂಡ್ ವಾಷಿಂಗ್. ಅದು ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಎಲ್ಲಾ ಏರಿಯಾನು ಮಿಸ್ ಮಾಡಬಾರ್ದು, ಅದು ಇಂಪಾರ್ಟೆಂಟ್. ಓಕೆ, ಪ್ರತಿ ಒಂದು ಏರಿಯಾನು ಕ್ಲೀನ್ ಆಗಿರ್ಬೇಕು. ಯಾವುದೇ ಒಂದು ಏರಿಯಾ ಬಿಟ್ರೆ ಅಲ್ಲಿಂದ ಇನ್ಫೆಕ್ಷನ್ ಬರೋ ಸಾಧ್ಯತೆ, ಇದು ಕ್ರಿಮಿಕೀಟಗಳು ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದೇನಂದ್ರೆ ಈ ಪರ್ಟಿಕ್ಯುಲರ್ 6 ಮೂವ್ಮೆಂಟ್ಸ್ ನ ವಿಶ್ವ ಆರೋಗ್ಯ ಸಂಸ್ಥೆನೂ ಮಾಡುತ್ತೆ. ನಮ್ಮ ಕೇಂದ್ರ ಸರ್ಕಾರದ ಹೆಲ್ತ್ ಮಿನಿಸ್ಟ್ರಿನು ನಿಮ್ಗೆ ಕೋವಿಡ್ ಟೈಮಲ್ಲಿ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದೆ, ಅದೆಲ್ಲ ಮಾಡಿದೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನೀವು ಫಾಲ್ ಫ್ರಮ್ ಪ್ರಿವೆನ್ಷನ್ ಅಂಡ್ ಹೆಲ್ತಿ ಏಜಿಂಗ್. ಫಾಲ್ ಫ್ರಮ್ ಪ್ರಿವೆನ್ಷನ್ ಅಂದ್ರೆ ಇವಾಗ ಏನಾಗುತ್ತೆ, ನಾವು 30 ವರ್ಷ 40 ವರ್ಷ ನಡೆಯುವಂತ ಸ್ಥಿತಿ ಹೆಂಗಿದೆಯೋ ಈ ಪರ್ಟಿಕ್ಯುಲರ್ ಸನ್ನಿವೇಶದಲ್ಲಿ ಆಗಲ್ಲ. ಅದಕ್ಕೆ ನೀವು ರೈಲಿಂಗ್ಸ್ ಹಾಕ್ಸ್ಕೊಳ್ಳೋದು, ಬಾತ್ರೂಮ್ ಅಲ್ಲಿ ಸ್ಪೆಷಲ್ ಫಿಟ್ಟಿಂಗ್ಸ್ ಹಾಕ್ಸ್ಕೊಳ್ಳೋದು, ಇಲ್ಲ ಎಲ್ಲಾರು ಹೋಗುವಾಗ
ಕರೆಕ್ಟ್ ಆಗಿರೋ ಶೂ ಹಾಕೊಂಡು ಈ ಕಾಲು ಗೀಲು ಎಲ್ಲ ಇದು ಏನೋ ರೋಡ್ ಎಲ್ಲ ಎಲ್ಲಿ ಕರೆಕ್ಟ್ ಆಗಿ ಕಾಲಿಡಬೇಕಂತ ಯೋಚನೆ ಮಾಡ್ಕೊಂಡು ಇದಾಗುತ್ತೆ. ಎಡವದಾಗ ಏನಾಗುತ್ತೆ, ಫ್ರಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಮೆದುಳಿನ ಒಳಗಡೆ ರಕ್ತ ಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ನೀವು ಪ್ರಿವೆಂಟ್ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಇವಾಗ ಯಾಕೆ ನಾನು ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳಿದ್ರೆ ಜೀರಿಯಾಟ್ರಿಕ್ ಮೆಡಿಸಿನ್ ಬಗ್ಗೆ ಸ್ಪೆಷಲ್ ಫೋಕಸ್ ಇದೆ. ಅದರಲ್ಲಿ ಸೋಷಿಯಲ್ ಎಂಗೇಜ್ಮೆಂಟು, ಆಮೇಲೆ ಕಾಗ್ನಿಟಿವ್ ಆಕ್ಟಿವಿಟಿ ಕಪಲ್ಡ್ ವಿತ್ ಫಿಸಿಕಲ್ ಆಕ್ಟಿವಿಟಿ ಆಕ್ಚುಲಿ ಇಂಪ್ರೂವ್ಸ್ ಯೋರ್ ಮೆಂಟಲ್ ಹೆಲ್ತ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಉತ್ಸಾಹ ಲೆವೆಲ್ ಅವೆಲ್ಲ ಮೇಂಟೈನ್ ಮಾಡಕ್ಕೆ ಉಪಯೋಗ ಆಗುತ್ತೆ. ಓಕೆ, ಇಷ್ಟೇ ಸ್ಲೈಡ್ಸ್. ನಿಮ್ಮ ಹತ್ರ ಏನಾದ್ರು ಪ್ರಶ್ನೆ ಇದ್ರೆ ನಾನು ಆನ್ಸರ್ ಕೊಡ್ತೀನಿ. ಯಾರ ಪ್ರಶ್ನೆ ಇದೆಯಾ? ಲಾಸ್ಟ್ ಕೇಳಿಸ್ತಾ ಇದ್ದಾರೆ ಸರ್. ಯಾವುದು? ಎಂಡ್ ಕೇಳಿಸ್ತಾ ಇದ್ದಾರೆ ಸರ್. ಎಂಡು ಇದೇ ಎಂಡ ಸರ್? ಇದೆ ಎಂಡು ಡಾಕ್ಟರ್, ಇದೇ ಎಂಡ ಡಾಕ್ಟರ್? ಹೌದು. ಓಕೆ ಓಕೆ ಓಕೆ. ಸೊ ಇದು ಐ ಮೀನ್ ನೀವು ಇದು ತರ ಮಾತಾಡ್ತಾರೆ, ದಟ್ ಇಸ್ ಪ್ರಿವೆನ್ಷನ್ ಆಫ್ ದಿಸ್ ವ್ಯಾಕ್ಸಿನ್ ಡಾಕ್ಟರ್. ಏನಾದ್ರು ನಮ್ಮ ಹತ್ರ ಏನಾದ್ರು ಪ್ರಿವೆನ್ಷನ್ ಆಫ್ ವ್ಯಾಕ್ಸಿನ್ ಪ್ರೋಗ್ರಾಮ್ ಏನಾದ್ರು ಇದೆ ಡಾಕ್ಟರ್ ಫಿಲ್ಮಾಸ್ ಅಂದ್ರೆ? ಇವಾಗ ನಿಮ್ಮ ವ್ಯಾಕ್ಸಿನೇಷನ್ ಅಂತ ಸಪರೇಟ್ ಪ್ರೋಗ್ರಾಮ್ ನಾವು ನಡೆಸಲ್ಲ. ನಮ್ಗೆ ಅನುಮತಿ ಕೊಟ್ರೆ ನಾವು ಮಾಡ್ತೀವಿ. ಬಟ್ ಏನಂದ್ರೆ, ನಿಮ್ಗೆ ಸಾಕಷ್ಟು ಪ್ರೈವೇಟ್ ಪ್ರಾಕ್ಟೀಷನರ್ಸ್, ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಏನಿದ್ದಾರೆ ಅವರೇ ಕೊಡ್ತಾ ಇರ್ತಾರೆ, ವ್ಯಾಕ್ಸಿನ್ ಎಲ್ಲ ಕೊಡ್ತಾರೆ ಅವರೇ. ಅವ್ರ ರೆಕಮೆಂಡೇಶನ್ ಮಾಡ್ಬೇಕಿಲ್ಲವಾ? ಅವ್ರು ಏನು ಮಾತಾಡ್ತಾರೆ, ಅವ್ರು ಏನು ಬೇಕು ಹೇಳ್ತಾರೆ ಅದೇ ತಕೊಳ್ಬೇಕು, ಹೌದಲ್ವಾ? ನಾನು ಹೇಳ್ದಂಗೆ ನೀವು ನ್ಯೂಮೋಕಾಕಲ್ ವ್ಯಾಕ್ಸಿನ್, ವ್ಯಾರಿಸೆಲ್ಲ ಝೋಸ್ಟರ್ ವ್ಯಾಕ್ಸಿನ್, ಶಿಂಗ್ರಿಕ್ಸ್ ಅಂತ ವ್ಯಾಕ್ಸಿನ್ ಸಿಗುತ್ತೆ. ಪ್ಲಸ್ ಪ್ರತಿ ವರ್ಷ ನೀವು ಫ್ಲೂ ವ್ಯಾಕ್ಸಿನ್ ತಗೋಬೇಕು. ಎಸ್ಪೆಷಲಿ ಆಗಸ್ಟ್ ಮಂತ್ ಅಥವಾ ಸೆಪ್ಟೆಂಬರ್ ಮಂತ್ ಅಲ್ಲಿ ಸಾರ್ವಜನಿಕವಾಗಿ ಎಷ್ಟೊಂದು ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಎಲ್ಲ ಒಂದು ರೇಡಿಯೋ ಪ್ರೋಗ್ರಾಮ್ ಆಗಲಿ, ಇಲ್ಲ ನ್ಯೂಸ್ ಪೇಪರ್ ಆಗಲಿ, ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ಕ್ಯಾಂಪೇನ್ ನಡೆಸ್ತಾರೆ ಪಬ್ಲಿಕ್ ಅವೇರ್ನೆಸ್ಗೆ. ಶಿಂಗ್ರಿಕ್ಸ್ ಮತ್ತೆ ನ್ಯೂಮೋಕಾಕಲ್ಗೆ ಅದೇನು ಸೀಸನ್ ಅಡ್ಡಿಲ್ಲ, ನೀವು ಆದಷ್ಟು ಬೇಗ ತಗೊಂಡ್ರು ಏನು ತೊಂದರೆ ಇಲ್ಲ. ಥ್ಯಾಂಕ್ಸ್ ಡಾಕ್ಟರ್, ಥ್ಯಾಂಕ್ಸ್ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಎಷ್ಟು ಕಾಸ್ಟ್ ಬರುತ್ತೆ ಸರ್ ದಿಸ್ ವ್ಯಾಕ್ಸಿನ್ಸ್? ಎನಿ ಐಡಿಯಾ ಸರ್? ಸೊ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಒಂದು 1200 1600 ಇರುತ್ತೆ, 1800 ಇರುತ್ತೆ. ಪ್ಲಸ್ ಪ್ರತಿ ಒಂದು ಹಾಸ್ಪಿಟಲ್ ಅಥವಾ ಹೆಲ್ತ್ ಕೇರ್ ಪ್ರೊವೈಡರು ಅವ್ರದೇ ಒಂದು ಸಪರೇಟ್ ಆಗಿರೋ ಚಾರ್ಜಸ್ ಆಗ್ತದೆ. ಓಕೆ, ಶಿಂಗ್ರಿಕ್ಸ್ ಒಂದು 7000 8000 ಇಂದ ಒಂದು 10,000ವರೆಗೂ ಇದೆ. ನ್ಯೂಮೋಕಾಕಲ್ ವ್ಯಾಕ್ಸಿನ್ ಲೆಸ್ ದೆನ್ 5000 rupees. ಇಂಪಾರ್ಟೆಂಟ್ ಆಗಿ ಏನಂದ್ರೆ, ನೀವು ಫ್ರೆಂಡ್ಸ್ ಗ್ರೂಪ್ ಎಲ್ಲ ಮಾಡ್ಕೊಂಡು ಒಂದು ಪರ್ಟಿಕ್ಯುಲರ್ ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಟರ್ ಕಂಪ್ನಿಯಲ್ಲ ಮಾತಾಡ್ಕೊಂಡು ಯಾರೋ ಒಬ್ರು ಹೆಲ್ತ್ ಕೇರ್ ಪ್ರೊವೈಡರ್ ಇಟ್ಕೊಂಡು ಮಾಡಿಸಿದ್ರೆ ನಿಮ್ಗೆ ಅಪ್ ಟು 20% ಡಿಸ್ಕೌಂಟ್ ಸಿಗುತ್ತೆ. ಡಿಸ್ಕೌಂಟ್ ಸಿಗುತ್ತೆ ಸರ್. ಥ್ಯಾಂಕ್ಸ್ ಡಾಕ್ಟರ್. ನ್ಯೂಮೋಕಾಕಲ್ ನಾನು ತಗೊಂಡಿದ್ದೇನೆ, ಬಟ್ ಎವ್ರಿ ಇಯರ್ ತಗೊಳ್ಬೇಡ ಇಲ್ಲವಾ? ಒನ್ಸ್ ಇನ್ 5 years? ಇದು ಒನ್ಸ್ ಇನ್ 5 years ಅಂತ ಹೇಳ್ತೀವಿ ಅಷ್ಟೇ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನ್ಯೂಮೋಕಾಕಲ್ ಯಾವ ಇದಕ್ಕೆ ಸರ್, ಯಾವ ರೋಗಕ್ಕೆ ಅದು ತಗೊಳ್ಳೋದು? ಸೊ ಇವಾಗ ನಾನು ಒಂದು ಇಂಪಾರ್ಟೆಂಟ್ ಇದೆ ಹೇಳಿದೆ ನಿಮ್ಗೆ. ಅಂದೇನಂದ್ರೆ, ಒನ್ಸ್ ವೈರಲ್ ಇನ್ಫೆಕ್ಷನ್ ಆದ್ರೆ ಅದ್ರ ಮೇಲ್ಗಡೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ತೊಂದರೆ ಬರೀ ವೈರಸಸ್ ಇದ್ದಲ್ಲ, ವೈರಸಸ್ ಏನ್ ಮಾಡ್ತವೆ, ನಿಮ್ಮ ಫಾರ್ ಎಕ್ಸಾಂಪಲ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆದಾಗ ಲೋಕಲ್ ಇಮ್ಯುನಿಟಿನ ಕಮ್ಮಿ ಮಾಡ್ಬಿಟ್ಟು ನಿಮ್ಗೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಅನ್ನೋ ಬ್ಯಾಕ್ಟೀರಿಯಾ ಇದೆ, ಅದರಿಂದ ಬರೋ ಚಾನ್ಸಸ್ ಇರುತ್ತೆ. ಅದು ತಡೆಗಟ್ಟಕ್ಕೆ ಅದು ಸಾಕಷ್ಟು ಟೈಪ್ಸ್ ಇದಾವೆ. ಸೊ ಇವಾಗ ಭಾರತದಲ್ಲಿ 2 ತರ ಇದಾವೆ. ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ವಿತ್ ಇನ್ ಬಡ್ಜೆಟ್ ಅದು ತಗೋಬಹುದು. ಬಟ್ 23 ವೇರಿಯಂಟ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಅದು ತಗೋಬೇಕು. ಸರ್ 2025 ವ್ಯಾಕ್ಸಿನ್ ಬಂದಿದೆ ಸರ್, ಗೊತ್ತಾ ಸರ್? ಫ್ಲೂ ವ್ಯಾಕ್ಸಿನ್ ಬಂದಾಯ್ತು ಅವಾಗ್ಲೇ.
ಫ್ಲೂ ವ್ಯಾಕ್ಸಿನ್ ಬಂದಿದ್ದ ಬಂದಾಯ್ತಾ? ಸೆಪ್ಟೆಂಬರ್ ಮಂತ್ ಆಯ್ತಲ್ಲ, ಯೂಶಲಿ ಹಾ. ಆಗಸ್ಟ್ ಅಷ್ಟಲ್ಲಿ ಗೊತ್ತಾಗುತ್ತೆ. ಹೌದಾ? ಓಕೆ, ಚೆಕ್ ಮಾಡ್ಕೊ. ಸೊ ಇವಾಗ ಅಬಟ್ ಆಗ್ಲಿ ಎಲ್ಲರೂ GSK ಆಗ್ಲಿ ಯಾರು ಮಾಡ್ತಾ ಇರ್ತಾರೆ ಅವಾಗ. ಓಕೆ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಸೊ ನಿಮ್ಮ ಹೆಲ್ತ್ ಕೇರ್ ರೆಗ್ಯುಲರ್ ಆಗಿರೋ ಫ್ಯಾಮಿಲಿ ಫಿಸಿಷಿಯನ್ ಇಲ್ಲ ಯಾರು ಹಾಸ್ಪಿಟ್ಲಿಗೆ ಹೋಗ್ತಿರಲ್ಲ ಡಾಕ್ಟರ್ ಕಾಳಕ್ಕೆ, ಇವಾಗ ಏನಾದ್ರು ಡಯಾಬಿಟಿಸ್ ಅಥವಾ ಹೈಪರ್ಟೆನ್ಷನ್ ಇದ್ರೆ ಅದೇ ಹಾಸ್ಪಿಟಲ್ ಅಲ್ಲಿ ನೀವು ಹೋಗಿ ಡಾಕ್ಟರ್ ಕೇಳಿದ್ರೆ ಅವ್ರಿಗೆ ಮಾಹಿತಿ ಇರುತ್ತೆ, ಎಲ್ಲಿ ತಗೋಬಹುದು ಅಂತ ಹೇಳ್ತೀರಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಜಯನಗರಲ್ಲಿ ಇದ್ರೆ ಅಪೋಲೋ ಹಾಸ್ಪಿಟಲ್ ಏನಾದ್ರು ರೆಗ್ಯುಲರ್ ಟ್ರೀಟ್ಮೆಂಟ್ ತಗೋತಾ ಇದ್ರೆ ಅಲ್ಲೇ ID ಫಿಸಿಷಿಯನ್ ಅಥವಾ ವ್ಯಾಕ್ಸಿನ್ ಲಭ್ಯವಾಗಿರುತ್ತೆ ಅಷ್ಟೇ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಅವ್ರು ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡ್ತಾ ಇದ್ದಾರೆ ಸರ್. ಪ್ರೈಮರಿ ಹೆಲ್ತ್ ಸೆಂಟರ್ ನೋಡ್ದೇನೆ ಅಲ್ಲೇ ಮಾಡ್ತಾ ಇದ್ದಾರೆ ಸರ್. ಸೊ ಹಾಸ್ಪಿಟ್ಲ್ಗಳು ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡ್ತಾ ಇರ್ತಾರೆ. ಸೊ ಇವಾಗ ನೀವು ಏನ್ ದೊಡ್ಡ ದೊಡ್ಡ ಹಾಸ್ಪಿಟಲ್ ನೋಡ್ತೀರಾ ಅವು ಸ್ಪೆಷಾಲಿಟಿ ಹಾಸ್ಪಿಟ್ಲ್. ಸೊ ಸಾರ್ವಜನಿಕ ಬಗ್ಗೆ 3 ತರ ಹಾಸ್ಪಿಟಲ್ ಇರ್ತವೆ. ಒಂದು ಪ್ರೈಮರಿ ಹೆಲ್ತ್ ಸೆಂಟರ್, ಒಂದು ಕಮ್ಯುನಿಟಿ ಸೆಂಟರ್, ಒಂದು ರೆಫರಲ್ ಸೆಂಟರ್ ಅಂತ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಎಲ್ಲ ಕೇಳಿರ್ತೀರಾ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬೇರೆ ಬೇರೆ ಫೆಸಿಲಿಟಿ ಇದೆ. ಪ್ರೈಮರಿ ಹೆಲ್ತ್ ಸೆಂಟರ್ ಅಂದ್ರೆ ನಿಮ್ಮ ಮನೆ ಪಕ್ಕದಲ್ಲಿರೋ ಫ್ಯಾಮಿಲಿ ಫಿಸಿಷಿಯನ್ ಚಿಕ್ಕ ಚಿಕ್ಕ ಕ್ಲಿನಿಕ್ ಇರ್ಕೊಂಡಿದ್ರು ಅವ್ರಂತ ಪ್ರೈಮರಿ ಫಿಸಿಷಿಯನ್ಸ್. ಥ್ಯಾಂಕ್ ಯು ಡಾಕ್ಟರ್. ಈ ಏಜ್ ಅಲ್ಲಿ ಡಾಕ್ಟರ್, ಹೇಳಿ. ಈ ಏಜ್ ಅಲ್ಲಿ ನಮಗೆ ವೆದರ್ ವಿ ನೀಡ್ ಗೋ ಫಾರ್ B12, ವಿಟಮಿನ್ B12 and D3 ಆಲ್ಸೋ. ಸೊ ಇವಾಗ ನೀವು ಟೆಸ್ಟ್ ಮಾಡಿಸ್ಕೊಂಡು ಪ್ರೊಫೈಲಾಕ್ಸಿಸ್ ತಗೋತೀನಿ ಅಂದ್ರೆ ಓಕೆ. ಸೊ ನೀವು ಟೆಸ್ಟ್ ಮಾಡಿದ್ರೆ ತಗೋತೀನಿ ಅಂದ್ರು ನೀವು ಫಸ್ಟ್ ಇವಾಗ ಎಲ್ಲಾ ಕಡೆ ವಿಟಮಿನ್ B12, ಕ್ಯಾಲ್ಸಿಯಂ ಕ್ರಾಸ್ ಲೆವೆಲ್ ಟಾಕ್ ಇಸ್ ಗೋಯಿಂಗ್ ಆನ್ ಡಾಕ್ಟರ್, ಕ್ರಾಸ್ ಟಾಕ್. ಇವಾಗ ಏನಾಗಿದೆ ಅಂದ್ರೆ ಎಷ್ಟೊಂದ್ ಜನ ಅಡಲ್ಟ್ ಕಂಟ್ರೋಲ್ ಮಾಡಿ ಮೇಡಮ್. ಮೇಡಮ್ ಕ್ರಾಸ್ ಇವಾಗ ನೀವು ಯಾವುದೇ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋದ್ರೇನು, ಫಾರ್ ಎಕ್ಸಾಂಪಲ್ ಆನಂದ್ ಡಯಾಗ್ನೋಸ್ಟಿಕ್ಸ್ ಇದೆಲ್ಲ ಇದೆಲ್ಲ ಅವ್ರ ಹತ್ರ ಒಂದು ಪ್ಯಾಕೇಜ್ ಅಂತ ಇರುತ್ತೆ. ಅದರಲ್ಲಿ ವಿಟಮಿನ್ ನಿಮ್ಗೆ ಏಜ್ ತಕ್ಕಂಗೆ ಪ್ಯಾಕೇಜ್ ಮಾಡಿರ್ತಾರೆ. ಸೊ ವಿಟಮಿನ್ B12, ಕ್ಯಾಲ್ಸಿಯಂ ಲೆವೆಲ್ ಎಲ್ಲ ಇದು ಮಾಡ್ತಾರೆ. D3 ಅದೆಲ್ಲ D3 ಎಲ್ಲ ಮಾಡ್ಕೊಡ್ತಾರೆ. ಸೊ ಅದ್ರ ತಕ್ಕಂಗೆ ನಿಮ್ಗೆ ಡಿಫಿಷಿಯನ್ಸಿ ಇದ್ರೆ ಇಲ್ಲ ನಾರ್ಮಲ್ ಇದ್ಬಿಟ್ಟು ನಾರ್ಮಲ್ ಜನರಲ್ ಏನಿರುತ್ತೆ ಒಂದು ರೇಂಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ 50ರಿಂದ 100 ಅಂತ. ಸೊ ನಿಮ್ಗೆ 53 ಇದ್ರೆ ಮುಂದೆ ಏನಾದ್ರು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಅವಾಗ ನೀವು ಒಂದು ಟ್ಯಾಬ್ಲೆಟ್ ತಗೋಬಹುದು. ಫಾರ್ ಎಕ್ಸಾಂಪಲ್ ಮಲ್ಟಿ ವೈಟಮಿನ್ ರೈಕೋನಿಯಾ ಸಿರಪ್ ಆಗ್ಲಿ ಇಲ್ಲ ನ್ಯೂರೋಬಯಾನ್ ಟ್ಯಾಬ್ಲೆಟ್ ಆಗಲಿ ದಿನಕ್ಕೊಂದು ತಗೊಂಡ್ರೆ ಏನು ತೊಂದರೆ ಇಲ್ಲ. ಅದೇ ರೀತಿ ಕ್ಯಾಲ್ಸಿಯಂಗೆ ನೀವು 500 mg ತಗೊಂಡ್ರಲ್ಲ, ನಾನು ಹೇಳಿದಲ್ಲ ಮಾಲ್ ನ್ಯೂಟ್ರಿಷನ್ ಆಗ್ಬಾರ್ದು ಅಷ್ಟೇ. ಸೊ ಕ್ಯಾಲ್ಸಿಯಂ 500 mg ತಗೊಂಡ್ರು ಪರವಾಗಿಲ್ಲ. ವಿಟಮಿನ್ D3 60,000 ಯೂನಿಟ್ಸ್ ಒನ್ಸ್ ಇನ್ 3 ವೀಕ್ಸ್ ತಗೊಂಡ್ರು ಪರವಾಗಿಲ್ಲ. ಈ ವಿಟಮಿನ್ B12 ಡೆಫಿಷಿಯನ್ಸಿ ಆದ್ರೆ ವಾಟ್ ಆರ್ ದ ಪ್ರಾಬ್ಲಮ್ಸ್ ವಿ ಕ್ಯಾನ್ ಸಿ? ಒಂದೇನಂದ್ರೆ ನಿಮ್ಮ ನರಗಳು ಹಿಡ್ದಂಗ್ ಆಗುತ್ತೆ, ಜೋಮ್ ಬಂದಂಗ್ ಆಗುತ್ತೆ, ಇಲ್ಲ ಬೆನ್ನೋವು ಬರುತ್ತೆ. ಪ್ಲಸ್ ನಿಮ್ಗೆ ಇನ್ನೊಂದೇನಂದ್ರೆ ನಿಮ್ಗೆ ಅನೀಮಿಯಾ ಬರೋ ಚಾನ್ಸಸ್ ಇರುತ್ತೆ. ಓಕೆ ಓಕೆ ಓಕೆ. ಸೊ ನೀವು ಯಾವತ್ತಿದ್ರು ಯಾವಾಗ ನೀವು ಒಂದು ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ಸಕ್ ಹೋಗ್ತೀರಾ ಅವಾಗ ಪೆರಿಫರಲ್ ಸ್ಮಿಯರ್ ಅಂತ ಒಂದು ಸಪರೇಟ್ ಇನ್ವೆಸ್ಟಿಗೇಷನ್ ಇದೆ. ಎಷ್ಟೊಂದ್ ಜನ ಹೇಳ್ತಾರೆ ಕಂಪ್ಲೀಟ್ ಬ್ಲಡ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ, ಕಂಪ್ಲೀಟ್ ಬ್ಲಡ್ ಕೌಂಟ್ ಅದ್ರ ಅಲ್ಲಿ ಪೆರಿಫರಲ್ ಸ್ಮಿಯರ್ ಯಾವತ್ತಿದ್ರು ಮಾಡಿಸ್ಬೇಕು. ಯಾಕಂದ್ರೆ ಪೆರಿಫರಲ್ ಸ್ಮಿಯರ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಹಿಮೋಗ್ರಾಮ್ ಅಲ್ಲಿ ಬರೋ ಪಿಕ್ಚರ್ಗೆ ಒಂದು ಎಕ್ಸ್ಟ್ರಾ ಎವಿಡೆನ್ಸ್ ಸಿಗುತ್ತೆ ಏನಾದ್ರು ತೊಂದರೆ ಇದೆಯಾ ಅಂತ. ಓಕೆ, ಇದು ಲ್ಯಾಬ್ ಕಾಸ್ಟ್ ಎಷ್ಟಾಗ್ಬೋದು ಡಾಕ್ಟರ್ ಇದಕ್ಕೆ? ಅದೇನಿಲ್ಲ, ಅದ್ ನಾನು ಹೇಳಿದ್ನಲ್ಲ, ನೀವು ಇವಾಗ ಏನಾಗಿದೆ ಸಾಕಷ್ಟು ಲ್ಯಾಬ್ಗಳಿದಾವೆ. ಇವಾಗ ಕಾರ್ಪೊರೇಟೈಸೇಷನ್ ಆಫ್ ದ ಲ್ಯಾಬ್ಸ್ ಆಗ್ಬಿಟ್ಟಿದೆ. ಸೊ ಒಬ್ರ ಮೇಲೆ ಒಬ್ರ ಕಾಂಪಿಟೇಷನ್ ಇರುತ್ತೆ. ಸೊ ನೀವು ಒಂದ್ 2,000 ರೂಪಾಯಿ ಕೊಟ್ರೆ ಒಂದು ಕಾಂಪ್ರಿಹೆನ್ಸಿವ್ ಇನ್ವೆಸ್ಟಿಗೇಷನ್ ಪ್ಯಾಕೇಜ್ ಮಾಡಿಸ್ಕೊಡ್ತಾರೆ. ಓಕೆ 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 ಫೈನ್. ಅದು ಬ್ಲಡ್ ಟೆಸ್ಟ್ ಇಲ್ಲ ಬೇರೆ ಏನೋ ಟೆಸ್ಟ್? ಅದು ನೀವು ಯಾವಾಗ ಬೇರೆ ಟೆಸ್ಟ್ ಮಾಡಿಸ್ತೀರೋ ಅದೇ ಒಂದು ಪ್ರಿಕ್ ಮಾಡ್ತಾರಲ್ಲ ರಕ್ತ ತಗೊಳಕ್ಕೆ, ಅದ್ರಲ್ಲೇ ಪೆರಿಫರಲ್ಸ್ ಬೇರೆ ಮಾಡ್ಬೋದು. ಅಲ್ಲೇ ಮಾಡ್ಬೋದಾ? ಥ್ಯಾಂಕ್ ಯು ಡಾಕ್ಟರ್.
Okay. ಬೇರೆ ಯಾರು ಪ್ರಶ್ನೆ ಏನಾದಿದಾ? ಬೇರೆ ಯಾರು ಕಾದು? It's a very informative session, Doctor. Thank you. Thank you. Very, very nice information. I think this is the first time I'm hearing on to the neurology. ಇಲ್ಲ ನಾನು ವೈರಾಲಜಿ ಬಟ್ ನಮ್ಗೆ ಏನ್ ಇವಾಗ ನಾನು ಮೊದಲನೇ ಒಂದ್ ಸ್ಲೈಡ್ ಅಲ್ಲಿ ಹೇಳಿದೆ ಜೀರಿಯಾಟ್ರಿಕ್ ಮೆಡಿಸನ್ ಆಮೇಲೆ ಜಾಸ್ತಿ ಜನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರೋದ್ರಿಂದ ಜೀರಿಯಾಟ್ರಿಕ್ ಮೆಡಿಸನ್ ಅನ್ನೋ ಒಂದು ಸ್ಪೆಷಾಲಿಟಿ ರೆಕಗ್ನೈಸ್ ಆಗಿದೆ. ಈ ಪರ್ಟಿಕ್ಯುಲರ್ ಫಾರಮ್ ಜೀರಿಯಾಟ್ರಿಕ್ ಮೆಂಟಲ್ ಹೆಲ್ತ್ ಬಗ್ಗೆ ಫೋಕಸ್ ಮಾಡ್ತದೆ. ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ಏನಂದ್ರೆ ಇವಾಗಿನ ಕಾಲದಲ್ಲಿ ಒಗ್ಗೂಡ ಫ್ಯಾಮಿಲಿ ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಇದು ಏನೋ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಬಹಳ ಇದಿದೆ. ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಇವಾಗ ನಿಮ್ ಫ್ರೆಂಡ್ಸ್ ಇರ್ಬೋದು, ಫ್ರೆಂಡ್ಸ್ ಮಕ್ಕಳೇ ಇರ್ಬೋದು, ಎಲ್ಲ ಬೇರೆ ಬೇರೆ ಕಡೆ ಸಿಟಿಯಲ್ಲಿ ಇದ್ರು ಬೇರೆ ಬೇರೆ ಕಡೆ ಇರ್ತಾರೆ. ಸಿಟಿಯಲ್ಲಿ ಏನಿಲ್ಲ, ನಮ್ಮ ಮನೆಯಲ್ಲೇ ಇದೆ ಇವಾಗ. ಮನೆಯಲ್ಲೇ ಇದೆ, ಒಬ್ಬ ಅಮೇರಿಕಾ, ಇನ್ನೊಬ್ಬ ಬೇರೆ ಕಡೆ, ನಾವಿಬ್ರೆ. ನೀವು ನಾನು ಹೇಳ್ದಲ್ಲ ಯಾಕೆ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗುತ್ತಂತ. ನೀವು 2 ವರ್ಷ ಪ್ರತಿ ವರ್ಷ ಹೋಗೋದು, ಅವ್ರು ಬರೋದು, ಅವರು ಎನ್ವಿರಾನ್ಮೆಂಟ್ ಅಂತ ಇನ್ಫೆಕ್ಷನ್ಸೇ ಬೇರೆ, ಪ್ರೊಫೈಲು ನಮ್ಮ ಎನ್ವಿರಾನ್ಮೆಂಟ್ ಪ್ರೊಫೈಲೇ ಬೇರೆ. ಅಲ್ಲಿ ನೀವು ಹೋದಾಗ ನೋಡಿತೀರಾ ಸಿಕ್ಕಾಬಟ್ಟೆ ಹೈಜೀನ್ ಬಗ್ಗೆ ಸಿಕ್ಕಾಬಟ್ಟೆ ಫೋಕಸ್ ಇರುತ್ತೆ, ಇಲ್ಲ ಅಷ್ಟು ಫೋಕಸ್ ಇಲ್ಲ. ಸೊ ನೀವು ಎಷ್ಟು ಜಾಸ್ತಿ ಹೈಜೀನ್ ಬಗ್ಗೆ ಫೋಕಸ್ ಮಾಡಿ ಎಲ್ಲ ಕ್ಲೀನ್ನೆಸ್ ಇರುತ್ತೆ, ಅವಾಗ ಇನ್ಫೆಕ್ಷನ್ ಬರುತ್ತೆ ಅಂತ ಜಾಸ್ತಿ ಇರುತ್ತೆ. Okay. Can you throw some light on the prostate, which will happen normally due to the higher age? Whether you don't know, I don't know whether it is due to aging or it's a common phenomena due to the aging. This is what doctor tells me. ಸೊ ಇಟ್ಸ್ ನಾನು ಹೇಳ್ದಲ್ಲ ಇಮ್ಯುನಿಟಿನೂ ಕಮ್ಮಿ ಐತೆ, ಬೇರೆ ಬೇರೆ ಚೇಂಜಸ್ ಹಾಗೆ ಆಗುತ್ತೆ. ಪ್ರಾಸ್ಟೇಟ್ ಅನ್ನೋದು ಇಟ್ಸ್ ಇಂಪಾರ್ಟೆಂಟ್ ಏನೋ ಹೈಪರ್ಟ್ರೋಫಿ ಅಂದ್ರೆ ಪ್ರಾಸ್ಟೇಟ್ ದೊಡ್ಡಾಗೋದು ಏಜ್ ರಿಲೇಟೆಡ್ ಸಂಬಂಧ. ನಿಮ್ ಕಡೆಯಿಂದ ಏನ್ ಮಾಡ್ಬೇಕು, ನೀವು ಒಂದು ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ತಕ್ಕಂಗೆ ಪ್ಯಾಕೇಜ್ ಇರುತ್ತಲ್ಲ, ಅದರಲ್ಲಿ PSA ಟೆಸ್ಟ್ ಅಂತ ಇರುತ್ತೆ. ಆಮೇಲೆ ನೀವು 7.5 ಮೇಲೆ ಜಾಸ್ತಿ ನೀರು ಕುಡಿಬಾರ್ದು, ಅದೆಲ್ಲ ಇರುತ್ತೆ. ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ಸ್ ಹೋದಾಗ ನಿಮ್ಗೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀರು ರಿಟೈನ್ ಇದು ನೀರು ಕುಡಿಯೋದು ಜಾಸ್ತಿ ಇರೋದಿಲ್ಲ ಸಿಕ್ಕಾಪಟ್ಟೆ. ನೀವು ಯಾವಾಗ ನೀವು ಹೈಡ್ರೇಷನ್ ಯಾವಾಗ ಜಾಸ್ತಿ ತಗೋತೀರಾ, ಆಚೆ ಬಿಸಿಲು ಇದ್ದಾಗೆಲ್ಲ ಇರುತ್ತೆ. ಕೋಲ್ಡ್ ಕಂಡೀಷನ್ ಏನಾಗುತ್ತೆ, ನಿಮ್ ನೀರಿನ ವಾಟರ್ ಇಂಟೆಕ್ ಕಮ್ಮಿ ಆಗುತ್ತೆ. Very good. ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ಕಾಲಕ್ರಮೇಣ ನಿಮ್ ಬಯೋಲಾಜಿಕಲ್ ಚೇಂಜಸ್ ಇರುತ್ತೆ, ಅದನ್ನೆಲ್ಲ ತಡೆಗಟ್ಟಕ್ ಆಗಲ್ಲ. ನಿಮ್ ಜವಾಬ್ದಾರಿ ಏನೋ, ಜವಾಬ್ದಾರಿ ನಿಮ್ಗೆ ಅದರಿಂದ ಕಾನ್ಸಿಕ್ವೆನ್ಸಸ್ ಪ್ರಿವೆಂಟ್ ಮಾಡೋದು. ಎಕ್ಸಾಕ್ಟ್ಲಿ, ಅದೇ ನಮ್ ಜವಾಬ್ದಾರಿ. ಅಷ್ಟೇ. Even at the age of 70, me, I think of why I'm not going back to 20. Actually, that is a desire, but there are not been any medicines for that. Okay. Very true. Very true. I agree, doctor. Thanks, doctor. It was a very informative lecture. ತುಂಬಾ ಚೆನ್ನಾಗಿದೆ ಡಾಕ್ಟರ್. Thank you. Thank you, doctor. Thank you. Thank you, doctor. Thank you. VMS ಯಾರು ಬ್ಯಾಕ್ಗ್ರೌಂಡ್ ಯಾರಿದ್ದಾರೆ? I think ಕೋಮಲ ಇದ್ದಾರಾ ಇಲ್ಲ ಬೇರೆ ಯಾರೋ ಇದ್ದಾರಾ? ಸರ್, ಒಂದೇ ಒಂದು ಕ್ವೆಶ್ಚನ್ ಕೇಳೋದಿತ್ತು. ನಮಸ್ತೆ. ಹೇಳಿ. ಅದೇ ಇದು ಏಜ್ ಗ್ರೂಪ್ ಬರೀ ಜೀರಿಯಾಟ್ರಿಕ್ ಮಾತ್ರನೇ ಅದೇ ಇನ್ಫ್ಲೂಯೆನ್ಸಾ ಅದರದೆಲ್ಲ ವ್ಯಾಕ್ಸಿನೇಷನ್ ತಗೋಬೇಕಾ ಅಥವಾ ಅರ್ಲಿಯರ್ ಏಜ್ ಗ್ರೂಪ್ ಅಲ್ಲೂ ತಗೋಬಹುದಾ? ಸರ್, ಓಕೆ. ಸೊ ಇದಕ್ಕೆ ಪ್ರಶ್ನೆಗೆ ಆನ್ಸರ್ ಕೊಡ್ತೀನಿ. ಮೊದಲನೇದಾಗಿ ಯಾವ ವ್ಯಾಕ್ಸಿನ್ ಯಾವುದೇ ಏಜ್ ಗ್ರೂಪ್ ಅಲ್ಲಿ ತಗೋಬಹುದು, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್. ಬಟ್ ಯಾವ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಇರುತ್ತೆ, ಒಂದು ಮಕ್ಕಳಲ್ಲಿ, ಇನ್ನೊಂದು ಅಬೌವ್ 60 years. ಸೊ ಅವ್ರಲ್ಲಿ ರೆಕಮೆಂಡ್ ಮಾಡ್ತಾರೆ ಅಷ್ಟೇ. ಬೇರೆ ಏಜ್ ಗ್ರೂಪ್ ಅಲ್ಲಿ ತಗೊಳಕ್ಕೆ ಏನ್ ತೊಂದರೆ ಇಲ್ಲ. ಥ್ಯಾಂಕ್ ಯು ಡಾಕ್ಟರ್.
ಬಟ್ ಏನಂದ್ರೆ ಅದು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಪ್ರತಿ ತಗೋಬೇಕು, ಅದಕ್ಕೊಂದು ಕಾಸ್ಟ್ ಇನ್ವಾಲ್ವ್ ಆಗಿರುತ್ತೆ. ದಟ್ ಈಸ್ ದಿ ಏನು ವ್ಯಾಕ್ಸಿನ್ ಕಾಸ್ಟ್ ನಾನು ಹೇಳಿದ್ದು, ಅದ್ರ ಜೊತೆ ಹೆಲ್ತ್ ಕೇರ್ ಪ್ರೊವೈಡರ್ ಕಾಸ್ಟ್ ಅವೆಲ್ಲ ಸಪರೇಟ್ ಆಗಿರುತ್ತೆ. ಓಕೆ ಸರ್, ನಮಸ್ತೆ. Thank you. ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಪ್ರೋಗ್ರಾಮ್ ಮಾಡ್ಬೇಕು. Hello, hello. So ಇದಕ್ಕೆ ಉತ್ತರ ಕೊಡ್ತೀನಿ. ಸೊ ಇವಾಗ ಏನಾಗಿದೆ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಪೀಡಿಯಾಟ್ರಿಕ್ ಪಾಪ್ಯುಲೇಷನ್ ಟಾರ್ಗೆಟ್ ಮಾಡ್ತಾರೆ ಅಷ್ಟೇ. ಲೆಸ್ ದನ್ 14 ಇಯರ್ಸ್ ಮಾತ್ರ ಒಂದು ಏನೋ ಮಿಷನ್ ಇಂದ್ರಧನುಷ್ಯನ ಪ್ರೋಗ್ರಾಮ್ ಇದೆ, ಅದ್ರ ಪ್ರಕಾರ ಅದು ಮಾಡ್ತಾರೆ. ಜೀರಿಯಾಟ್ರಿಕ್ ವ್ಯಾಕ್ಸಿನ್ಸ್ ಆರ್ ಮೋರ್ ಲೈಕ್ ಎಲೆಕ್ಟಿವ್ ವ್ಯಾಕ್ಸಿನ್ಸ್, ಆಪ್ಷನಲ್ ವ್ಯಾಕ್ಸಿನ್ ಅಂತ ಏನ್ ಹೇಳ್ತೀವಿ ಅದು. ಏನು ಪ್ರೋಗ್ರಾಮ್ ಇಲ್ಲ, ಗವರ್ಮೆಂಟ್ ಏನು ಪ್ರೋಗ್ರಾಮ್ ಇಲ್ಲ, ರೆಕಮೆಂಡೇಶನ್ ಇದೆ, ಪ್ರೋಗ್ರಾಮ್ ಇಲ್ಲ. ರೆಕಮೆಂಡೇಶನ್ಸ್ ಇದೆ. ಥ್ಯಾಂಕ್ಸ್. ಬೇರೆ ಯಾಕೆ ಕ್ವಶನ್ ಇದಾ? Hello. Sadikilla, very nicely presented. Thank you. Thank you, doctor. Thank you, doctor. Hello. Yeah. Yes, sir. If there is any no further question, I'll conclude. So I really thank to our speaker for sharing such a valuable insight with us today. And also a sincere thank to all the participants for your active involvement and your thoughtful presence. Thank you once again, and we look forward to meeting you in the future programs, sir. Thank you, sir. Thank you. madam. Thank you. Thank you. Thanks to Vayamanasa Sanjeevini for organizing these kinds of programs. Thanks to all of you, all volunteers there. Because of you, thanks to doctors and who are presenting beautiful programs, especially to the seniors who are not a well-recognized set of people. So thank you, doctor. God bless all of you. ಸೊ ನಾನೊಂದು ಆನ್ಸರ್ ಕೊಡ್ತೀನಿ ಅದಕ್ಕೆ. ಹೇಳಿ ಸರ್. ಕಾರ್ಪೊರೇಟ್ ವರ್ಲ್ಡ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ಎಲ್ಡರ್ಲಿ ಏಜ್ ಗ್ರೂಪ್ ಆರ್ ಆಲ್ರೆಡಿ ರೆಕಗ್ನೈಸ್ಡ್. ಸೊ ಇವಾಗ ಏನು, ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆ ಕೊಡ್ತೀನಿ. ಯಾರಾದ್ರೂ ಮಕ್ಕಳು ಬೇರೆ ದೇಶದಲ್ಲಿ ಇದ್ದಾಗ ನಿಮ್ಗೆ ಇಲ್ಲಿರೋಂತ ವಯಸ್ಸು ತಂದೆ ತಾಯಿಗೆ ಏನೋ ಪ್ರಾಬ್ಲಮ್ ಆದ್ರೆ ಅವ್ರು ಇಮಿಡಿಯೇಟ್ ಆಗಿ ಬರಕ್ಕಾಗಲ್ಲ ಒಂದು. ಆಮೇಲೆ ಬಂದ್ರೂ ಜಾಸ್ತಿ ದಿನ ಆಗಲ್ಲ. ಅದಕ್ಕೆ ಲಾಂಗ್ ಟರ್ಮ್ ಹೆಲ್ತ್ ಕೇರ್ ಫೆಸಿಲಿಟಿ ಅಂತ ಏನಿದೆಯೋ ಅದೆಲ್ಲ ವೆಲ್ ರೆಕಗ್ನೈಸ್ಡ್ ಆಗ್ಬೇಕು. ಇಂಡಿಯಾಲು ಅಂತದೇ ಕಟ್ತಾ ಇದ್ದಾರೆ. ಕರೆಕ್ಟ್ ಡಾಕ್ಟರ್. Okay. Correct. So from the business point of view, hospital groups have already recognized you as an important group for business. Exactly, doctor. For business purpose. Yeah. So once you enter, you will be given the naನೇನೇನು ಹೇಳಿದ್ನೋ vaccination advice ಅದನ್ನೇ ಒಂದು ಸ್ಪೆಷಲ್ ಪ್ಯಾಕೇಜ್ ಆಗಿ ಮಾಡ್ಬಿಟ್ಟು ನಿಮ್ಗೆ ಹತ್ರ they charge you for everything. Yes, doctor. Thank you. And see, there is now recognition. I won't say that seniors are not cared for. There are lots of recognitions at all levels. Yes, and even government of India, I think that is they have come to the level of recommending that these are all the things that you have to take. Something like Yeah. Anything starts only from recommendation. Over a period of time, then these recommendations become mandatory. Then they will start implementing it. Like what had happened during Corona. Only the seniors were recognized. They were given all importance. They were given shots. So like that, it's over a period of time. There is beautiful recognition now compared to what it was. Yes. So that has to be recognized not in special situations. Special situations ಅಂದ್ರೆ ಕೋವಿಡ್ ಅಥವಾ ಅಂತಲ್ಲ. It should be a continuous recognition ಅಷ್ಟೇ. Correct, doctor. Correct. ಪ್ರತಿ ವರ್ಷ 60 ಇಯರ್ಸ್ ಆದವರು ಜಾಸ್ತಿ ಆಗ್ತಾನೆ ಇರ್ತಾರೆ. ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟೆ ನಿಮ್ಗೆ. ಇವಾಗ 2050 20-25% ಅವರೇ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ. So what is they have now? They have got a voting power also. So let us see. Thank you, doctor. Thank you. Okay, thank you. Sir, one last question. Being a citizens in India, whether it's a privilege to be a part of the India, like or it is not a privilege. So one thing is that privilege
wherever you're born, your multiple generations ಸಾಕಷ್ಟು ಜನ ಪುರಾತನ ಕಾಲದಲ್ಲಿ ಇಲ್ಲೇ ಇದ್ದಾರೆ. ಸೊ ನೀವ್ ಇಲ್ಲೇ ಇದ್ದೀರಾ. ಸೊ ನಿಮ್ಮ ಯೋಗದಲ್ಲಿ ಏನ್ ಬರ್ದಿತ್ತು ನೀವ್ ಇಲ್ಲೇ ಇಂಡಿಯಾದ ಇರ್ಬೇಕಂತ ಇದೀರಾ. ನಿಮ್ ಮಕ್ಳು ಯೋಗದಲ್ಲಿ ಏನ್ ಬರ್ದಿತ್ತು ಬೇರೆ ದೇಶಕ್ಕೆ ಹೋಗ್ಬೇಕು ಓದದ್ಮೇಲೆ ಅಂತ ಇತ್ತು, ಹೋದ್ರು. ಇವಾಗ ಏನಾಗಿದೆ, ಹೋದ್ಮೇಲೆ ನೀವ್ ಬೇರೆ ದೇಶದ ಅಂದ್ರೆ ನೀವು ಇವಾಗ ಏನು ನಾವು ಅಮೆರಿಕದಲ್ಲಿ ಏನ್ ಮಾಡ್ತಾರೆ ಲಾಸ್ಟ್ 2-3 ದಿನದಿಂದ ಸುಮಾರು ಒಂದು 6-7 ತಿಂಗಳಿಂದ ಯು ಆರ್ ಆಲ್ವೇಸ್ ವಲ್ನರಬಲ್. Okay, unless you are a citizen of that country, you are vulnerable to be sent back without any notice. Exactly. Okay, so ಯಾರು ಹೇಳ್ದೆ ಕೇಳಿದ್ರೆ ಇದು. ಸೊ ನೀವು ಇವತ್ತು ಯೂಟ್ಯೂಬ್ ಅಲ್ಲಿ ನೋಡಿ ಎಷ್ಟೊಂದ್ ಜನ ಪ್ಲೇನ್ ಹತ್ತದವರು ಲಗೇಜ್ ನ ತೆಗೆಸ್ಕೊಂಡು ವಾಪಸ್ ಮನೆಗೆ ಹೋಗಿದ್ದಾರೆ. ಓಕೆ. ಸೊ ನಿಮ್ಮ ಇದ್ರಲ್ಲಿ ಏನ್ ಬರ್ದಿತ್ತೋ ನಿಮ್ಮ ಹಣೆ ಬರದಲ್ಲಿ ಏನ್ ಬರ್ದಿತ್ತೋ ಅದೇ ಸೊ ಹಾಗಾಗಿ ಅಷ್ಟೇ. No, my father used to tell me, though I'm 70, when my father was around 82 at that time, he used to tell me, we're all dead dudes. You know, that was the word he used to use. That means we are not respected as a senior citizen or youngsters. So their thinking is different. Even my son thinking is different. My grandchildren thinkings are different. You know, they are already known to what we knew, what we know already. ಅದೆಲ್ಲ ಹಳೆ ಕಾಲದ ಬಿಡಪ್ಪ, ಇವಾಗೆಲ್ಲ ವಯಸ್ಸಾದ್ರೂ ಕಟ್ಕೊಂಡು ಏನ್ ಮಾಡ್ಬೇಕು ಅಂತ. ದಿಸ್ ಇಸ್ ದ ಟ್ರೂಲಿ ದೇ ಆರ್ ಯೂಸಿಂಗ್ ದೀಸ್ ವರ್ಡ್ಸ್. ಇಟ್ ರಿಯಲಿ ಹರ್ಟ್ಸ್. ಸೊ ಅದು ಇಂಪಾರ್ಟೆಂಟ್ ಏನಂದ್ರೆ ನಿಮ್ ಮಕ್ಳು 50 ವರ್ಷ ಆದಾಗ ಹೇಳ್ತಾ ಇದಾರೆ, ಅವ್ರ ಮಕ್ಳು 18 ವರ್ಷಕ್ಕೆ ಹೇಳ್ತಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಇವಾಗ ನೀವೆಲ್ಲ ಅಮೆರಿಕಕ್ಕೆ ಹೋಗಿರ್ತೀರಾ, ಅಲ್ಲಿ ಕಲ್ಚರ್ ಗೊತ್ತಲ್ಲ. 20 ವರ್ಷ ಆದ್ಮೇಲೆ ಯಾರು ಒಟ್ಟಿಗೆ ಇರಲ್ಲ. ಅಟ್ಲೀಸ್ಟ್ ನಿಮ್ ಮಗ 30 ವರ್ಷ ಇಂಡಿಯಾಲಿದ್ದ ಅಷ್ಟೇ. Doctor, only one thing I will tell you, doctor. See, definitely people, senior citizens are privileged to be in India because at least any kind of medical attention, they can get it within maximum 48 hours. But it is all impossible in any other country, doctor. Any kind of medical attention from a super specialist, you can get it. And it's a cost effective also. Yeah, it's cost effective. Doctor, see, even when you pay money there in foreign countries, you will not get it. Correct. Yeah. It takes years, months together to get an appointment. So that way, I think we are privileged, doctor. See, let us enjoy our privilege and let's be thankful to our motherland, doctor. Sure then. Very good. Okay. Very good. Thank you. Namaste, doctor. Namaste. Okay, thank you. Thank you, doctor. Thank you. It was a nice talk.